ಸಾಕಪ್ಪ ಸಾಕು. ಈ ಜನಗಳ ಸವಾಸ ಸಾಕಪ್ಪ ಸಾಕು. ದಿನ ಬೆಳಗಾದ್ರೆ ಅವ್ರಿವ್ರು ಚಾಕ್ರಿ ಮಾಡಿ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಅವ್ರಿವ್ರು ಚಾಕ್ರಿ ಮಾಡೋದ್ರಲ್ಲೇ ಮುಗಿದೋಯ್ತು ನನ್ನ ಜೀವನ. ಮಗಳೇ ಮಗಳೇ ಯವನ ಯವನ ಅಲ್ಲಿ ಇಲ್ಲಿ ಸುಸ್ತಾಗ್ಬಿಟ್ಟು ಸಾಕಾಗ್ಬಿಟ್ಟು ಕಣವ. ಏನಾದ್ರೂ ಕುಡಿಕಿದ್ರೆ ಒಂಚೂರು ತಂದ್ಕೊಡು ಮಗಳೇ. ಹೌದು ನಿಧಾನ ಕುಡಿಯಪ್ಪ. ಅಲ್ಲ ಕಣಪ್ಪ, ನಿನಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಅದ ಅಂತ 3 ಹೊತ್ತು ಅವ್ರವ್ರ ಜೊತೆ ಸೇರ್ಕೊಂಡು ಊರ್ ಸುದುತ್ತಾ ಇರ್ತೀಯಲ್ಲ. ಮನೇಲೊಬ್ಳು ವಯಸ್ಸಿಗೆ ಬಂದಿರೋ ಮಗಳವಳೆ ಅನ್ನೋ ಜ್ಞಾನ ಏನಾದ್ರೂ ಅದ ಅಂತ ನಿಂಗೆ? ಜ್ಞಾನ ಏನೋ ಬರಾಬರಿ ಆಯ್ತೆ ಮಗಳೇ. ಆದ್ರೆ ಏನ್ ಮಾಡ್ಲಿ, ಸಂಘ ದೋಸ ಬುಡುಕಾಗಲ್ಲ, ಸವಾಸ್ ದೋಸ. ಅವ್ರು ಬಂದು ಅಲ್ಲಿಗೆ ಬನ್ನಿ ಪಟೇಲ್ರೆ, ಇಲ್ಲಿಗೆ ಬನ್ನಿ ಪಟೇಲ್ರೆ, ಅವ್ರ ಹೋಗ್ಮ ಈ ಊರು ಹೋಗ್ಮ ಅಂತ ಕರೀತಾರೆ. ಏನವ್ವ ಮಾಡ್ಲಿ? ಎಲ್ಗೋಗಿದಪ್ಪ? ಯಾವ ಊರ್ಗ್ ಹೋಗಿದೆ? ಏನ್ ಕೆಲ್ಸದ ಮೇಲೆ ಹೋಗಿದ್ದೆ ಅಂತ? ನಮ್ ಸಾವುಕಾರು ನಮ್ ಎಸ್ಟೇಟ್ ಫಾರಂಗೆ ಒಂದ್ ಜೊತೆ ಎತ್ಬೇಕು ಅಂತ ಹೇಳಿದ್ರು ಕಣವ. ಹಾಗೇನೆ ಎತ್ ನೋಡೋ ಸಲುವಾಗಿ ಐನ್ಗುಡಿ ಜಾತ್ರೆ, ಹನುಮಂತ ನಗರ ಜಾತ್ರೆ, ಬಸವನಗುಡಿ ಜಾತ್ರೆ, ಜೋಡಿಗಟ್ಟು ಜಾತ್ರೆ, ಕೆಂಗಲ್ ಜಾತ್ರೆ ಎಲ್ಲ ಸುತ್ತಾಡಿ ಕೊನೆಗೆ ಮದ್ದೂರಮ್ಮನ ಜಾತ್ರೆಲಿ ಒಂದ್ ಜೊತೆ ಎತ್ತಕ ಬಂದು ನೋಡವ. ಆಯ್ತ್ ಕಣಪ್ಪ, ನಿಮ್ ಜೀವನದಲ್ಲಿ ಇದೊಂದ್ ಕೆಲ್ಸನಾರ ಪುರ್ವರ್ತಿಟ್ಟಿದೆಯಲ್ಲ, ಅಷ್ಟು ಸಾಕ್ ಬಿಡಪ್ಪ. ಆ ಮಗಳೇ, ಪುರ್ವರ್ತಿಟ್ಟು ಅಂದ್ಮೇಲೆ ಒಂದ್ ಜ್ಞಾಪಕ ಬತ್ತು ನೋಡು. ಏನಪ್ಪ? ಆ ಪುರ್ವರ್ತಿಟ್ಟು ಅನ್ನೋ ಊರಲ್ಲಿ ನಮ್ ಸಾವುಕಾರಿಗೆ ಒಂದ್ ಸಂಬಂಧ ಆಯ್ತು. ಹಂಗೆ ಅಲ್ಲಿಗೆ ಸುಸ್ತಾಗಿದ್ದಲ್ಲ, ಟೈಮ್ ಪಾಸ್ ಮಾಡುವ ಅಂತ ಅಲ್ಲಿ ಮನೆಗೆ ಹೋಗಿದ್ವಿ. ಅವ್ರು ಹಂಗಂದ್ರು, ರೇ ಸಾವುಕಾರ್ರೆ, ನಿಮ್ಮ ಊರ್ ಕಡೆಗೆ ಯಾರಾದ್ರೂ ಒಂದು ಒಳ್ಳೆ ಹುಡುಗಿ ಇದ್ರೆ ನನ್ನ ಮಗನಿಗೆ ಮದುವೆ ಮಾಡ್ಕೊತೀನಿ ಅಂತ ಅಂದ್ರು. ಅದಕ್ಕೆ ನಮ್ ಸಾವುಕಾರ ಏನಂದ್ರು ಗೊತ್ತೇ ಮಗಳೇ? ಏನಂದ್ರಪ್ಪ? ನಮ್ ಪಟೇಲು ಚಿಂದಂತ ಮಗಳವಳಲ್ಲ, ಅವಳೇ ಕೊಟ್ಟು ಮದುವೆ ಮಾಡ್ಕೊಂಡ್ರ ಆಯ್ತು ಅಂತ ಹೇಳ್ಬಿಡೋಣ. ಅದಕ್ ನೀನೇನ್ ಹೇಳ್ದಪ್ಪ? ನಾನೇನು ಒಳ್ಳೆ ಸಂಬಂಧ ಅಂತ ಒಪ್ಕ ಬಂದ್ಬಿಟ್ಟೆ ಮಗ. ಅಪ್ಪ ಈಗ ಅವ್ರು ಬರ್ತಾವ್ರೆ, ನೀನ್ ಒಳ್ಳೆ ಫಸ್ಟ್ ಕ್ಲಾಸ್ಗೆ ಶೃಂಗಾರ ಮಾಡ್ಕೊಂಡು ಮನೇನ ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ರೆಡಿ ಆಗ್ಬಿಡು ಮಗಳೇ. ಅಪ್ಪ, ನನ್ಗೆ ಈಗ್ಲೇ ಮದ್ವೆ ಬೇಡ. ಯಾಕೆ ಮಗಳ ಹಂಗಂತೀಯ? ಅಪ್ಪ, ಅದು ನಾನು ಹೇಳೋದು ಕೇಳಪ್ಪ. ನನ್ಗೆ ಇಷ್ಟು ಬೇಗ ಮದ್ವೆ ಬೇಡ. ನಾನ್ ಮದ್ವೆ ದೂರ ಹೋಗ್ಬಿಟ್ರೆ ನಿನ್ನ ಆರೋಗ್ಯ ಎಲ್ಲ ಯಾರಪ್ಪ ನೋಡ್ತಾರೆ?
ಬರ ಬಿಡು ಚಿಂತೆ ಮಗಳೇ. ಫಸ್ಟ್ ನೀನು ಮದುವೆ ಆಗ್ಬೇಕು, ನೀ ಚೆನ್ನಾಗಿರ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಅಯ್ಯಯ್ಯೋ ಆಯ್ತು ಬಿಡಪ್ಪ, ಮದ್ವೆನ ಮಾಡ್ಕತೀನಿ, ಆದ್ರೆ ಆ ವಿಷಯದಲ್ಲಿ ನಾನ್ ಹೇಳ್ದಂಗೆ ಆಗ್ಬೇಕು. ಮತ್ಯಾ ವಿಷಯ? ನೀನ್ ಏನ್ ಹೇಳ್ತೀಯ ಹಂಗೆ ಆಗ್ಲಿ ಮಗಳೇ. ಅಪ್ಪ ಅಪ್ಪ ಏನ್ ಮಗಳೇ ನಿಂದು ತಿರ್ಗಾ ಅಪ್ಪ 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 ಅಂತೀಯ? ಅದೇ ನೀನ್ ಬಾಮೈದನ್ ಮಗ ಅವನಲ್ಲ, ಅವನು ನೆನೆ ಸಿಕ್ಬಿಟ್ಟು ಅದೇ ಅರ್ಜೆಂಟು ನನ್ ಬಾಮೈದನ್ ಮಗ. ನನಗೂ ನಿನ್ಗೂ ಸಾಲ ಒಳಿಯದೆ, ನಾನೇ ನಿನ್ ಕಟ್ಕೊಳ್ಳೋನು ಅಂತ ನಾನ್ ಹಿಂದೆ ಸುತ್ತಿ ನೆಕ್ಸ್ಟ್ ದಸರಾ ಹಬ್ಬ ದಿನ ಸಿಗು, ನಾನ್ ನಿನಗ್ ತಾಳಿ ಕಟ್ಬಿಡ್ತೀನಿ ಅಂತ ಅನ್ಕಣಪ್ಪ. ಅದಕ್ಕೆ ನೀನ್ ಏನಂದೆ ಮಗಳೇ? ಅಪ್ಪ ಅದಷ್ಟಾಗಿದ್ರೆ ಪರವಾಗಿಲ್ಲ ಕಣಪ್ಪ. ನಿನ್ ತಂಗಿ ಮಗ ಇದಾನಲ್ಲ ಅರ್ಜೆಂಟು, ಅವನು ನೆನ್ನೆ ಸಿಕ್ಕಿ ನನಗೂ ನಿನ್ಗೂ ಸಾಲ ಒಳಿಯದೆ, ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ, ಮದ್ವೆ ಅಂತ ಆದ್ರೆ ನಿನ್ನೆ ಬಾ ಇಬ್ರು ಓಡಾಗ ಮದ್ವೆ ಆಗುವ ಅಂತ ಅನ್ಕಣಪ್ಪ. ಕೆಲ್ಸ ಮಾಡು, ಇಬ್ಬರಿಗೂ ನೀನು ಗ್ರೀನ್ ಸಿಗ್ನಲ್ ಕೊಟ್ಬಿಡು. ಅಲ್ಲ ಕಣಪ್ಪ, ಅವನಿಗೂ ಗ್ರೀನ್ ಸಿಗ್ನಲ್ ಕೊಡು ಅಂತಿ, ಇವನ್ಗೂ ಗ್ರೀನ್ ಸಿಗ್ನಲ್ ಕೊಡು ಅಂತಿ, ನನಗೊಂದು ಅರ್ಥನೇ ಆಯ್ತಾ ಇಲ್ಲ. ನಾನು ಇಬ್ರಿಗೂ ಹೆಂಗಪ್ಪ ಗ್ರೀನ್ ಸಿಗ್ನಲ್ ಕೊಡನೆ? ಇದು ಒಳ್ಳೆ ಧರ್ಮ ಸಂಕಟ ಆಗೋಯ್ತಲ್ಲಪ್ಪ. ಈ ಕಡೆ ತಂಗಿ ಮಗ ಒಂದ್ ಕಡೆ, ಆ ಕಡೆ ಬಾಮೈದನ್ ಮಗ ಒಂದ್ ಕಡೆ, ಈ ಇಬ್ಬರು ಮಧ್ಯದಲ್ಲಿ ಇಬ್ರು ವ್ಯವಹಾರದಲ್ಲಿ ಚೆನ್ನಾಗಿದ್ದಾರೆ. ಈ ಧರ್ಮ ಸಂಕಟದಲ್ಲಿ ನಾನು ಏನ್ ಮಾಡ್ಲಿ? ಅಪ್ಪ ಅವ್ರು ಏನಂದ್ರು ಗೊತ್ತಪ್ಪ, ಬರೋ ದಸರಾ ಹಬ್ಬದ ದಿನ ಮದ್ವೆ ಹೆಣ್ತರ ರೆಡಿ ಆಗಿದ್ಬಿಡು, ನಾನ್ ಬಂದ್ ತಾಳಿ ಕಟ್ತೀನಿ ಅಂತ ಇಬ್ರು ಹೇಳ್ಬಿಟ್ರು ಕಣಪ್ಪ. ಈಗ ನಾನು ಇಬ್ರಲ್ಲಿ ಯಾರನ್ನ ಕಟ್ಕೊಳ್ಳೋನೆ? ಮಗಳೇ, ಒಟ್ಟಿನಲ್ಲಿ ಅವರು ಇಬ್ರು ಮಾತ್ರ ಒಬ್ಬನಿಂತ ಒಬ್ಬ ಹೆಚ್ಚು. ಅವರು ಯಾವ ಟೈಮಲ್ಲಾದ್ರೂ ಬಂದು ನಿನಗೆ ತಾಳಿ ಕಟ್ಟೇ ಕಟ್ತಾರೆ. ಅದಕ್ಕೆ ಒಟ್ಟಿನಲ್ಲಿ ಯಾರಾದ್ರೂ ಒಬ್ರು ತಾಳಿ ಕಟ್ತಾರೆ. ಯಾವ್ದಕ್ಕೂ ನೀನು ರೆಡಿಯಾಗಿರು ಮಗಳೇ. ಆಯ್ತು ಕಣಪ್ಪ, ನಮ್ಮ ಅಪ್ಪ ಅಂದ್ರೆ ಅಪ್ಪ, ಚಿನ್ನದಂತ ಅಪ್ಪ. ಅಯ್ಯೋ ಮಗಳು ಅಂದ್ರೆ ಮಗಳು, ಮುತ್ತಂತ ಮಗಳು. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತನ್ನ ವರವು ಇನ್ನು ನಾನು ಕರೆಯಲು. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನ ಕಂಡ ಮೇಲೆ ಬೆಳಕ ಕಂಡ ಬಾಳೆ, ಯಾವ ದೇವ ತಂದ ವರವು ಇನ್ನು ನಾನು ಅರಿಯನು. ನಿನ್ನಂಥ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ. ಹುಡುಗನೇ
ನಿನ್ನಂಥ ಮಗಳು ಇಲ್ಲ, ನಿನ್ನಂಥ ಅಪ್ಪ ಇಲ್ಲ. ಸಂತೋಷವೆಂದರೆ ಉಲ್ಲಾಸವೆಂದರೆ ಸಂಗೀತವೆಂದರೆ ನಿನ್ನ ಜೊತೆ ನಡೆದರೆ ನನ್ನ ಈ ನರಗಿರಿ ಮಾತಾಡೆ ನೋಡಿ ಕಲಿತೆನು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದವರೆಗೂ ಇನ್ನು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ, ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ, ನಿನ್ನಂಥ ಮಗಳು ಇಲ್ಲ, ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ, ನಿನ್ನಂಥ ಮಗಳು ಇಲ್ಲ, ನಿನ್ನಂತ ಅಪ್ಪ ಇಲ್ಲ. ನಿನ್ನಂಥ ಮಗಳು ಇಲ್ಲ. ವಿಶ್ವ ಸುಂದರಿಯಲ್ಲ ಸಮಾನ. ಏನವಳ ಮೈಮಾಟ, ಏನವಳ ಮೈಮಾಟವನ್ನು ನೋಡುತ್ತಾ ಇದ್ದರೆ ನನ್ನಂತ ಯುವಕರೇ ಅಲ್ಲ, ವಯಸ್ಸಾದ ಮುದುಕರು ಸಹ ಅವಳ ದೇಹದಲ್ಲಿ ಸುಖ ಪಡುತ್ತಿರುತ್ತಾರೆ. ಆದರೆ ಆ ದೇಹ ಸುಖಕ್ಕೋಸ್ಕರ 3 ಬಾರಿ ಪ್ರಯತ್ನಿಸಿದರು, ನನ್ನ ವಿಫಲವೆಲ್ಲ ಪ್ರಯತ್ನ ಆಗಿ ಹೋಯಿತು. ನಾ ಕಂಡ ಕನಸಿನಂತೆ ಆ ಸುರಸುಂದರಾಗಿ ನನ್ನ ನವಿಲಿನಂತೆ ಬಂದು ನಲಿದಾಡಿದರೆ ಸ್ವರ್ಗ ಸುಖ ಇದ್ದಂತೆ. ಹಚ್ಚುತ್ತೈತೆ ಅಂದಾನ
ಹಾಗೆ ಮಾಡ್ತೀಯೇ 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 ಕೂಡ್ಲೆ ನಾ ಸುತ್ತು ಕಣೆ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಕಂಡ ಕನಸಿನಂತೆ ಆ ಸಾಮ್ದರಾಂಗಿ ತಾನಾಗಿ ತಾನೇ ಒಲಿದು ಬಂದು ನನ್ನ ಒಳಾಗ್ಬಿಟ್ರೆ ಎಷ್ಟು ಚಂದ ಎಷ್ಟು ಆನಂದ. ಒಂದು ವೇಳೆ ನನ್ನ ಒಳಾಗದಿದ್ರೆ ಅವಳ ಕಥೆನೇ ಬೇರೆ. ಆಕಾಶದ ಕಾಡು ಮೋಡದಲ್ಲಿ ಅಡಗಿರುವ ನಕ್ಷತ್ರಗಳನ್ನು ದಿವ್ಯ ದೃಷ್ಟಿಯಿಂದ ಕಂಡುಹಿಡಿಯಬಹುದು. ಹಗಲು ರಾತ್ರಿ ಆಗುವಾಗೆ, ರಾತ್ರಿ ಹಗಲು ಆಗುವಾಗೆ ತಂತ್ರಜ್ಞಾನದಿಂದ ಕಂಡುಹಿಡಿಯಬಹುದು. ನದಿಯ ಕೆಳಗಡೆ ಹೋಗುವ ನೀರನ್ನು ಮಾಟ ಮಂತ್ರದಿಂದ ಮೇಲೆತ್ತಲೂಬಹುದು. ಆದರೆ ಈ ಸಂಭ್ರಮನ ಮನದಲ್ಲಿ ಮನೆ ಮಾಡಿರುವ ಮರ್ಮದ ಗುಟ್ಟನ್ನು ಕಂಡುಹಿಡಿಯಲು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಜಾತಿ ಸಂಭ್ರಮ, ಜಾತಿ ಸಂಭ್ರಮ, ಸಂಭ್ರಮ, ಸಂಭ್ರಮ. ಆ ತ್ರಿಲೋಕ ಸುಂದರಿ, ತ್ರಿಪುರ ಸುಂದರಿ ಎಂದು ನಾಮಾಂಕಿತ ಪಡೆದಿರುವ ಸೌಂದರ್ಯ ಈ ದಿನ ನನ್ನ ಒಬ್ಬಂಟಿಯಾಗಿ ಪಾರ್ಕಿಗೆ ಬೆರಳುವುದರ ಗುಟ್ಟಾದರೂ ಏನಿರಬಹುದು? ಏನಾದರೇನಂತೆ, ಮಲ್ಲಿಗೆಯಂತ ಗಮಗಮಿಸುವ ಅವಳ ದೇಹ ಸುಖವನ್ನು ಸವಿದು
ಆನಂದದಿಂದ ನಿದ್ರಿಸಿ ಬಹಳ ದಿನಗಳೇ ಕಳೆದು ಹೋಗಿವೆ. ಶುಭ ದಿನಗಳು ಹತ್ತಿರವಾಗುವ ಶುಭ ಸೂಚನೆಗಳು ಗೋಚರಿಸುತ್ತಾ ಇವೆ. ಶುಭ ದಿನಗಳು ನನ್ನ ಪಾಲಿಗೆ ಶುಭರಾತ್ರಿ ಆಗ್ಬಿಟ್ರೆ ಹಾಯ್ ಸಂಭ್ರಮ್. ಆಯ್ ಸೌಂದರ್ಯ, ಬಂದು ತುಂಬಾ ಹೊತ್ತಾಯ್ತು ಅಂತ ಕಾಣಿಸುತ್ತೆ. ನಾನು ನಿಮ್ಮನ್ನ ತುಂಬಾ ಕಾಯಿಸ್ಬಿಟ್ಟೆ. ತುಂಬಾ ಬೇಜಾರಾಗ್ತಾ ಇರ್ಬೇಕಲ್ಲ? ಅದೇನ್ ಮಾಮೂಲಿ ತಾನೆ, ನೀನ್ ನನ್ನನ್ನು ಕಾಯಿಸೋದು ನಾನ್ ನಿನ್ನನ್ನು ಕಾಯಿಸೋದು, ಅದೇನು ವಸ್ತೇನಲ್ವಲ್ಲ. ಸಾರಿ, ನಾನು ಬೇಗ ಬರ್ಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ಬರೋದಿಕ್ಕಾಗ್ಲಿಲ್ಲ. ಏನಿವತ್ತು ಪ್ರಕೃತಿಯ ಮಡಿಲಲ್ಲಿ ಸುಗಂಧ ಭರಿತವಾದ ಪುಷ್ಪದ ವಾಸನೆಯನ್ನ ಹೀರ್ತಾ ಏನೋ ಆಲೋಚನೆ ಮಾಡ್ತಾ ಇರೋ ಹಾಗಿದೆ. ಏನಿಲ್ಲ ಸೌಂದರ್ಯ, ಬಂದ ನಪ್ಪಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ನಂದಿನಿ ಜೊತೆ ಯಾವ ರೀತಿ ಮಾತಾಡೋದು, ಯಾವ ರೀತಿ ಸ್ಪಂದಿಸೋದು ಅಂತ ತನ್ನಷ್ಟಕ್ಕೆ ತಾನೇ ಆಸ್ಪತ್ರೆ ರೂಮ್ನಲ್ಲಿ ತರಬೇತಿ ಪಡ್ಕೊಂಡಂಗೆ ನಾನೂ ಸಹ ನನ್ನ ಪ್ರಥಮ ಬಾಳಿನಲ್ಲಿ ಬಂದ ಈ ಮಾಜಿ ಪ್ರೇಯಸಿಯನ್ನು ಯಾವ ರೀತಿ ಮಾತಾಡಿಸೋದು, ಸ್ಪಂದಿಸೋದು, ಹಾಗೆ ಹೀಗೆ ಅಂತ ಇಂದಿನ ಮನ ನೆನಪುಗಳನ್ನು ಮೆಲುಕು ಹಾಕುತ್ತಾ ಇದ್ದೆ. ಅಷ್ಟರಲ್ಲಿ ದೇವಲೋಕದ ಅಪ್ಸರೆಯಂತೆ ಈ ಬೃಂದಾವನದಲ್ಲಿ ಪ್ರತ್ಯಕ್ಷಳಾಗ್ಬಿಟ್ಟೆ. ಆಮೇಲೇನು ಎಲ್ಲ ವಿಷಯನೂ ನೀನೇ ಹೇಳಬೇಕು. ನಿನ್ನ ಸಮಾಚಾರವನ್ನು ಕೇಳಲು ಕಾತುರದಿಂದ ಕಾಯುತ್ತಿರುವೆ. ಕಮಾನ್ ಟೆಲ್ ಮೀ. ಶುದ್ಧ ಹಾಳೆಯಂತಿದ್ದ ನನ್ನ ಮನಸ್ಸಲ್ಲಿ ಪ್ರೀತಿ ಎಂಬ ಅಕ್ಷರಗಳನ್ನ ಬರೆದ ಈ ನನ್ನ ಈನಿಯನನ್ನ ಭೇಟಿಯಾಗಲು ಕಾತುರದಿಂದ ಓಡಿ ಬಂದಿರುವೆ. ನಿಜವಾಗಲು? ಹೌದು. ಯಾಕೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಸಂಭ್ರಮ್? ಇವತ್ತು ನನ್ನ ಗಂಡ ಎಂತವನು ಅಂತ ಗೊತ್ತಾಯ್ತು. ಅದನ್ನ ಹೇಳೋದಕ್ಕೂ ಬೇಜಾರಾಗ್ತಾ ಇದೆ. ನೋಡಿ, ಕಾಲೇಜಿನಲ್ಲಿ ಯಾವಳು ಪ್ರೀತಿ ಮಾಡಿ ಅವಳಿಗೆ ಕೈ ಕೊಟ್ಟು ಅನಂತರ ಬಂದು ನನ್ನನ್ನ ಮದುವೆ ಆಗಿದ್ದಾನೆ. ಇವತ್ತೇ ಆ ವಿಷಯ ನನಗೆ ಗೊತ್ತಾಗಿದ್ದು. ಸೌಂದರ್ಯ, ಹೇಳ್ತಾ ಇರೋದು ಸತ್ಯನ? ನಾನು ಹೇಳ್ತಾ ಇರೋದೆಲ್ಲ ನಿಜ. ಆ ನನ್ನ ಸೌತಿ ಇವತ್ತು ಮನೆಗೆ ಬಂದಾಗ್ಲೇ ಈ ವಿಷಯ ಗೊತ್ತಾಗಿದ್ದು. ಇದೇ ವಿಷಯವಾಗಿ ನನ್ಗೂ ಪ್ರಜ್ವಲ್ಗೂ ದೊಡ್ಡ ರಾಗ ಅಂತಾನೆ ಆಯ್ತು. ಅವನನ್ನ ಮನೆಯಿಂದ ಆಚೆಗೆ ಹಾಕಿದ್ದೀನಿ. ಅವನ್ನ ನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ವೈದ್ಯ ಹೇಳಿದ್ದು ಅಲ್ವನ್ನ, ಡಾಕ್ಟ್ರು ಹೇಳಿದ್ದು ಅಲ್ವನ್ನ ಅಂದಾಗಿ ನನ್ನ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ಇವರಿಬ್ಬರ ಕಥನಕ್ಕೆ ನೀಲಗಿರಿ ತೈಲನ ನೇಪ ಹಾಕ್ಬಿಟ್ರೆ ಸರಸ ವಿರಸವಾಗಿ ವಿರಸ ವಿಕೋಪಕ್ಕೆ ಹೋಗಿ ಸೌಂದರ್ಯ ನನ್ನ ಒಳಗುವುದರಲ್ಲಿ ಸಂದೇಹನೇ. ಸೌಂದರ್ಯ, ನಿನ್ನ ಗಂಡನೆಂಬ ಪೀಡೆ ನಿನ್ನಿಂದ ದೂರವಾಗಿಬಿಟ್ರೆ ನಾವಿಬ್ಬರು ಯಾರ ಅಂಜಿಕೆಗೂ ಇದರದೆ ಅಮರ ಪ್ರೇಮಿಗಳಾಗಿ ಕಾಲ ಕಳೆಯಬಹುದಲ್ವೇ? ಓಹೋ, ಖಂಡಿತವಾಗ್ಲು. ಆದ್ರೆ ಈ ಬಾಳೆಂಬ ಬಾಡಿಗೆ ಒಂದ್ ಸೇಫ್ಟಿ ಅಂತ ಇರ್ಬೇಕಲ್ವಾ? ನೀನ್ ಹೇಳೋ ಮಾತೇನೋ ಸಮಂಜಸವಾಗಿದೆ. ಆದ್ರೆ ನಾವಿಬ್ರು ಒಂದಾಗಿ ಬಾಳ್ಬೇಕು ಅಂದ್ರೆ ಸ್ವಲ್ಪ ಸಮಯ ಕಾಲಾವಕಾಶ ಬೇಕಾಗುತ್ತೆ. ಸಮಯ ಅಂತ ಕಾದು ಕುಳಿತುಕೊಂಡ್ರೆ ನಾವಿಬ್ರು ಮುಕ್ಕಿರಾಗ್ಬಿಡ್ತೀವಷ್ಟೇ. ಆಮೇಲೆ ಬಾಳಿನ ಸೌರಭವನ್ನೇ ಸವಿಯ ಅವಕಾಶನ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಆದಷ್ಟು ಬೇಗ ನಾವಿಬ್ರು ಸತಿಪತಿಗಳಾಗಿ ನಮ್ಮ ಜೀವನನ ಸಾಗಿಸೋಣ ಡಿಯರ್. ನೀನ್ ಹೇಳೋ ಐಡಿಯಾ ಏನೋ ಚೆನ್ನಾಗಿದೆ. ಅದೇನ್ ಮಾಡ್ಲಿ, ನಾನ್ ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳು ಅಡ್ಡಲಾಗಿ ಬರ್ತಿದೆಯಲ್ಲ. ಅಂದರೆ ನಿಮ್ಮ ಮಾತೇ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಒಗಟಿನ ರೀತಿ ಇದೆಯಲ್ಲ. ನೋಡು ಸೌಂದರ್ಯ, ನಾವಿಬ್ಬರು ಗಂಡ ಹೆಂಡತಿಯಾಗಿ ಒಂದಾಗಿ ಬಾಳಿ ಸಂಸಾರ ನಡೆಸ್ಕೋಬೇಕು ಅಂತಂದ್ರೆ ಮೊದಲು ನಾವಿಬ್ಬರ ಅಡ್ಡಗೋಡೆಯಾಗಿ ನಿಂತಿರುವ ನಿನ್ನ ಗಂಡನಿಗೆ ಮೊದಲು ಡೈವರ್ಸ್ ಕೊಟ್ಬಿಟ್ಟು ನಿಮ್ಮ ಅಣ್ಣನ ಹತ್ತಿರ ಪ್ಲಾನ್ ಮಾಡಿ ಹಣ ಐಶ್ವರ್ಯ ಗೋರ್ಕೊಂಡು ಆಸ್ತಿ ಪತ್ರಕ್ಕೆಲ್ಲ ಸೈನ್ ಹಾಸ್ಕೊಂಡು ನನ್ನ ಹತ್ರ ಬಂದ್ಬಿಟ್ರೆ ಆಮೇಲೆ ನಾವಿಬ್ಬರು ಮಮತೆಯ ಮಡಿಲಲ್ಲಿ ನಿಸರ್ಗ ದೇವಿಯ ಒಡಲಲ್ಲಿ ನಮ್ಮದೇ ಆದ ಒಂದು ಸುಂದರ ಅರಮನೆಯನ್ನು ಕಟ್ಟಿಕೊಂಡು ಜೀವನ ಅಂತ್ಯದವರೆಗೂ ಕಾಲ ಕಳೆಯಬಹುದಲ್ಲವೇ? ಇದಕ್ಕೆ ಏನಂತೀಯ ಅಂತ ಕೇಳಿದ್ರೆ, ಮೊಗ್ಗಾಗಿರೋ ತಾವರೆ ಸೂರ್ಯನ ಕಿರಣ ಬಿದ್ದ ತಕ್ಷಣ ಹೇಗೆ ಅರಳುವುದೋ ಹಾಗೆ ನೀವು ಎಂದು ಬರುವಿರೋ ಅಂದು ನನ್ನ ಹೃದಯದ ಬಾಗಿಲನ್ನ ನಿಮಗೋಸ್ಕರ ಸದಾ ತೆರೆದಿರ್ತೇನೆ. ಸೌಂದರ್ಯ, ನಿನ್ನಣ್ಣನ ಮಾತಿಗೆ ನೀನು ಕಟ್ಟಿ ಬಿದ್ದು ನನ್ನ ದೂರ ಮಾಡಿದ ಕ್ಷಣದಿಂದ ಈ ನನ್ನ ಹೃದಯ ಬಂಡೆಕಲ್ಲಿನಂತೆ ಆಗಿತ್ತು. ಮತ್ತದೇ ಬಂಡೆಕಲ್ಲಿಗೆ ನಿನ್ನ ಪ್ರೀತಿ ಎಂಬ ಉಯನಿಟ್ಟು ಅಂದವಾದ ಮಾತಿನಿಂದ ಕೆತ್ತಿ ಸುಂದರವಾದ ಗೊಂಬೆಯನ್ನಾಗಿ ಮಾಡಿ ಮುಚ್ಚಿದ ನನ್ನ ಪ್ರೇಮದ ಕಣ್ಣನ್ನು ತೆರೆಸಿದೆ. ಸಿಟ್ಟು, ದ್ವೇಷ, ರೋಷ ತುಂಬಿದ ಈ
ದುರ್ಲೇಖೆ ಪ್ರೀತಿಯ ಸೀತಿಸಲು ಬಂದಿರುವ ಸೌಂದರ್ಯ ದೇವತೆ ಸೌಂದರ್ಯ ದೇವತೆ. ನಿಜವಾಗ್ಲು ನಿಮ್ಮಂತ ಪುಣ್ಯ ಪುರುಷನನ್ನ ಪಡೆದ ನಾನೇ ಭಾಗ್ಯವತಿ. ನೋಡಿ, ಅಲ್ಲಿ ಮೋಡದ ಮರೆಯಲ್ಲಿ ಜೋಡಿ ಪಕ್ಷಿಗಳು ಹೇಗೆ ಸೂರ್ಯನ ಕಿರಣವನ್ನು ಆನಂದಿಸುತ್ತಾ ಇರುವ ಹಾಗೆ ಮೈಮರ್ತಿರೋ ಹಾಗೆ ಕಾಣಿಸ್ತಾ ಇದೆ ಅಲ್ಲ? ಆ ಜೋಡಿ ಅಕ್ಕಿ ಹಾಗೆ ನಮ್ಮ ಬಾಳಿದ್ದಕ್ಕೂ ಈ ವನಸಿರಿಯಂತೆ ನಮ್ಮ ಬಾಳು ಹಚ್ಚ ಹಸಿರಾಗಿರೆಂದು ಆ ದೇವರ ಹತ್ರ ಬೆಳ್ಕೋತೀನಿ. ಐ ಲವ್ ಯು ಸೌಂದರ್ಯ. ಮನದಲ್ಲಿ ಆತುರ ನನ್ನ ಕಣ್ಣಲ್ಲಿ ಆತರ ನಿನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ಆತರ ನನ್ನನ್ನು ಬೆರೆದು ನನ್ನಲ್ಲಿ ಯಾಕಿಂತ ಮಾತಾಡಿದೆ ಅರಿತು ನನ್ನನ್ನು ಬೆರೆದು ನನ್ನಲ್ಲಿ ಯಾಕಿಂತ ಮಾತಾಡಿದೆ ನಿನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ಆತರ ಸರಸ ಕಂಡಾಗ ಸಂಗಾತಿ ನಾರಿದ್ದಿದೆ ಸನಿಹ ಬಂದಾಗ ಸರಸ ಕಂಡಾಗ ಸಂಗಾತಿ ನಾರಿದ್ದಿದೆ ನಿನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ಆತರ ನೀನು ನನ್ನನ್ನು ಅಪ್ಪಿದಾಗಲೇ ಹಬ್ಬ ಸುಂದರ ಸುಂದರ ನನ್ನ ಮನದಲ್ಲಿ ಆತುರ ನನ್ನ ಕಣ್ಣಲ್ಲಿ ಆತರ
ನಾನಮ್ಮ ನಿನ್ನ ಅಣ್ಣ ರಾಹುಲಮ್ಮ. ಇದೆಲ್ಲ ಚೆನ್ನಾಗಿದೆಯಾ ಅಣ್ಣ? ನನ್ನ ಗುರುತು ನೀವು ಸಿಕ್ಲಿವೇನಮ್ಮ? ಸಿಕ್ತು ಅಣ್ಣ. ಚೆನ್ನಾಗಿದೆಯಾ? ಏನಣ್ಣ ಇದು ನಿನ್ನ ಪರಿಸ್ಥಿತಿ? ಹಲೋ ಬಾಳೆಂಬಾಟದಿ ಎಂದಂತೆ ಎಲ್ಲರೂ ಕನ್ನಾಸೆಯಂತೆಯೇ ಆಡೋರು ದೇವರು ಎಂದಲ್ಲ ನಾಳೆ ಸಾಯೋದೆ ಎಲ್ಲರೂ ಏನಾಗದೇನೀಗ ನಿನ್ನನ್ನು ಮರೆಯರು. ಅಣ್ಣ ಏನಣ್ಣ ನೀನು ಇಷ್ಟೊಂದು ಸರ್ಗೋಗ್ಬಿಟ್ಟಿದೆಯಲ್ಲಣ್ಣ? ಅಯ್ಯೋ ದೇವ್ರೆ, ನೋಡು ಮೊದಲು ಹೋಗಿ ಕೈ ಕಾಲು ತೊಳ್ಕೊಂಡು ಬಾ. ನನ್ನ ಕೈಯಾರ ಊಟ ಮಾಡಿ ಎಷ್ಟು ದಿನ ಆಯ್ತು. ನಾನು ಹೋಗಿ ನಿನಗೆ ಅನ್ನ ಹಾಕೊಂಡು ಬರ್ತೀನಿ ತಟ್ಟೆಗೆ. ಹೌದಮ್ಮ, ನನಗೂ ಊಟ ಮಾಡಿ 3-4 ದಿವಸವಾಗಿದೆಯಮ್ಮ. ನಿನ್ನ ಜೊತೆಲಿ ಮಾತಾಡೋದು ನನ್ನಲ್ಲಿ ಶಕ್ತನಲ್ಲಮ್ಮ, ಶಕ್ತನಲ್ಲ. ಸ್ವಲ್ಪ ಊಟ ಕೊಡಮ್ಮ. ಊಟ ಮಾಡಿ ಕುಳಿತು ಮಾತಾಡೋಣ ತಂಗಿ. ಆಯ್ತು, ನೀನು ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ನಾನು ತಟ್ಟೆಗೆ ಹಾಕೊಂಡು ರಕ್ತ ಸಂಬಂಧದಲ್ಲಿ ಸುಖವುಂಟು ಇಲ್ಲಿ, ಒಡ ಹುಟ್ಟಿದವರಲ್ಲಿ ಹಿತವುಂಟು ಇಲ್ಲಿ. ಬಂಗಾರದಂತ ಗುಣವು ನಿನ್ನಲ್ಲಿ ಇರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲುಂಟು. ಹಸಿದು ಬಂದವನಿಗೆ ಅನ್ನ ಹಾಕಿ ಹಸಿದ ಹೊಟ್ಟೆಯನ್ನು ಸಂತೈಸಿದಿ. ನನ್ನ ಮನಸ್ಸು ತೃಪ್ತಿಪಡಿಸಿದೆಯಮ್ಮ, ನನ್ನ ಮನಸ್ಸು ತೃಪ್ತಿಪಡಿಸಿದೆಯಮ್ಮ. ಯಾವ ಋಣ ಸಂಬಂಧನೋ ಯಾವ ನಾನು ಬಂದನೋ ಏನೋ ಗೊತ್ತಿಲ್ಲ ಅಣ್ಣ. ನೀನು ಜೈಲು ಸೇರಿದ್ಮೇಲೆ ತಂದೆನು ನಮ್ಮ ಬಿಟ್ಟು ದೂರ ಹೊಟ್ಟೋದ್ರು. ಆದ್ರೆ ಅವರೆಲ್ಲರೂ ಹೋದ್ಮೇಲೆ ಪವನ್ ಈ ಮನೆ ಜವಾಬ್ದಾರಿನ ತಗೊಂಡು ನನ್ನ ಜೊತೆ ಇದ್ದಾರೆ. ಆ ನನ್ನ ಪುಣ್ಯಾತ್ಮನಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದಮ್ಮ, ಸಾಲದು. ಆ ನನ್ನ ಗೆಳೆಯ ಬರೀ ಗೆಳೆಯನಲ್ಲಮ್ಮ, ನನ್ನ ಸಾಕ್ಷಾತ್ ಭಾಗದ ದೇವರಮ್ಮ, ನನ್ನ ದೇವರಮ್ಮ ಅವರು. ಅಣ್ಣ, ನಾನು ಹುಟ್ಟಿದ ಮರುಕ್ಷಣನೇ ನನ್ನ ತಾಯಿನ ಕಳ್ಕೊಂಡೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಅಪ್ಪಾಜಿ ನನಗೆ ತಾಯಿ, ಅಣ್ಣ, ಅಕ್ಕ ಎಲ್ಲ ಆಗಿ ಸಾಕಿದ್ರು. ಆದ್ರೆ ಇವತ್ತು ನಿಮ್ಮೆಲ್ಲರ ಕೊರಗಲ್ಲಿ ಅಪ್ಪಾಜಿನೂ ನನ್ನನ್ನ ಬಿಟ್ಟು ಬಹುದೂರ ಹೊಟ್ಟೋದ್ರು. ಆದ್ರೆ ಇವತ್ತು ನನ್ನೊಂದು ಮಾತನ್ನ ನಡೆಸ್ಕೊಳ್ತೀವಿ ಅಣ್ಣ. ಕೇಳಮ್ಮ, ಒಂದಿಲ್ಲದೆ 100 ಮಾತನ್ನು ಕೇಳಮ್ಮ. ಖಂಡಿತ ನನ್ನ ಕುಲದೇವರಾಣೆ ನಡೆಸಿಕೊಡುವೆನಮ್ಮ ತಂಗಿ. ಅಣ್ಣ, ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಇರೋ ಮನೆಗೆ ಒಬ್ಬ ಗಂಡಸು ಬಂದು ಹೋಗ್ತಿದ್ದಾನೆ ಅಂತ ಅಂದ್ರೆ ಈ ಸಮಾಜ ಅವಳನ್ನ ತಪ್ಪಾಗಿ ನೋಡುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ನನಗೂ ಪವನ್ಗೂ ನಿಮ್ಮ ಮುಖಾಂತರ ಮಾತಾಡಿ ಮದುವೆ ಮಾಡಿಸ್ತೀಯ ಅಲ್ವಾ ಅಣ್ಣ? ನಡೆಸಿಕೊಡುತ್ತೇನೆ ತಂಗಿ, ನಡೆಸಿಕೊಡುತ್ತೇನೆ. ಖಂಡಿತ ನಡೆಸಿಕೊಡುತ್ತೇನೆ ಅಮ್ಮ, ನಡೆಸಿಕೊಡುತ್ತೇನೆ. ನಿಮ್ಮೊಬ್ಬರ ಬಾಳು ಸುಖವಾಗಿರೋದೆಂದು ಸಂತೋಷಪಡಿಸುತ್ತೇನೆ. ಅಣ್ಣ, ಪವನ್ ಬಂದ್ರು ಅಂತ ಕಾಣಿಸುತ್ತೆ. ಅಯ್ಯಯ್ಯೋ, ಪಾವನ್ ಬಂದೇ ಬಿಟ್ನಾ ತಂಗಿ? ಹಾಗಾದ್ರೆ ನಾನು ಹೊರಡ್ತೀನಮ್ಮ. ಅಯ್ಯಯ್ಯೋ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಹಾಗನ್ಬೇಡಮ್ಮ, ಪಾವನ್ನೊಬ್ಬ ನ್ಯಾಯವಾದಿ.
ಮೋಸ ವಂಚನೆ ಕಂಡವನಲ್ಲ. ಅವನು ನಾನು ಜೈಲಿಂದ ತಪ್ಪಿಸಿಕೊಂಡು ಬಂದಿರೆಂದರೆ ಅವನ ಭಾವನೆಯಲ್ಲಿ ನಾನು ಕೀಳಾಗಿ ಕಾಣುವನಮ್ಮ. ಆದ್ದರಿಂದ ನಾನು ಹೊರಡುವೆನಮ್ಮ. ಮತ್ತೆ ಒಂದು ಸಾರಿ ನಿನ್ನನ್ನು ಬಂದು ಕಾಣುವೆನಮ್ಮ. ಬರ್ತೀನಮ್ಮ. ಸ್ಪಂದನ ಇವಾಗ ಬಂದ್ರಾ? ನಾನು ಬಂದಿದ್ದರೆ ನಿಂಗೆ ಪ್ರಾಬ್ಲಮ್ ಆಯ್ತಾ? ಯಾಕೆ ಇವತ್ತು ಒಂಥರ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಬೆಕ್ಕು ಕಣ್ಮುಚ್ಕೊಂಡು ಹಾಕ್ಬಿಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲಾಗ್ಬಿಡುತ್ತೆ. ಯಾಕಿವತ್ತು ನಿಮ್ಮ ಮಾತಿನ ಶೈಲಿ ಒಂಥರ ವಿಚಿತ್ರವಾಗಿದೆಯಲ್ಲ? ವಿಚಿತ್ರ ಮಾತುಗಳನ್ನಾಡಿ ಸುಚಿತ್ರವಹಿಸಲು ಹೋದರೆ ಕಾಣೋದು ಸ್ವಾಭಾವಿಕವಾಗಿ. ಈಗ ಮನೆಯಿಂದ ಹೊರಗೋದವರು ಯಾರೆಂದು ನಿಜ ಹೇಳು. ಯಾಕೆ ಪವನ್ ಈ ರೀತಿ ಕೇಳ್ತಾ ಇದ್ದೀರಾ? ಮನೆಯಿಂದ ಹೊರಗೋದವರು ಬೇರೆ ಯಾರು ಅಲ್ಲ, ನನ್ನ ಅಣ್ಣ, ನನ್ನ ರಾಹುಲ್ ಅಣ್ಣ. ಪಾಪ ಬಚ್ಚಾಲಕ್ಸದ ಎಣ್ಣೆ ಬಲೆ ಮಾಡಿದ ತಪ್ಪುಗಳನ್ನು ಮುಚ್ಚಿ ಹಾಕಲು ಅಣ್ಣ ತಂಗಿರ ನಾಟಕ ಮಾಡ್ತೀಯ. ಈ ಕಾಮದಾಟ ಎಷ್ಟು ದಿನ ನಡ್ತಿದೆ ತೆರೆಮರೆಯಲ್ಲಿ? ಪವನ್ ಏನ್ ಹುಚ್ಚಿಡ್ದಿದ್ಯಾ? ಅಣ್ಣ ತಂಗಿಯ ಮೇಲೆ ಈ ರೀತಿ ಪ್ರೇಮದ ಕಳಂಕ ಹಚ್ತಾ ಇದ್ದೀರಾ? ನೋಡು ಪಾಪ ರಾಹುಲ್ ಅಣ್ಣ ಜೈಲಿಂದ ತಪ್ಪಿಸ್ಕೊಂಡು ನೇರವಾಗಿ ನನ್ನ ಮನೆಗೆ ಬಂದಿದ್ದು. ಪಾಪ ಊಟ ಮಾಡಿ ಎಷ್ಟೋ ದಿನ ಆಗಿತ್ತೋ ಏನೋ ಗೊತ್ತಿಲ್ಲ, ನಿನ್ ಕೈಯಾರ ಕೈ ತುತ್ಬೇಕು ಅಂತ ಹೇಳಿದ್ರು, ಹಸ್ಕೊಂಡಿದ್ರು. ಪಾಪ ಅವ್ರಿಗೆ ಊಟ ತಿಂತಾ ಇದ್ರು. ನಾನು ಊಟ ಬಡಿಸಿ ಅವ್ರಿಗೆ ಪಾಪ ಹೊಟ್ಟೆ ತುಂಬ ಊಟ ಮಾಡ್ಲಿ ಅಂತ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನಿಮ್ ಧ್ವನಿನ ಕೇಳಿ ಹೊಟ್ಟೋದ್ರು ಅಷ್ಟೇ. ತಪ್ಪುಗಳನ್ನು ನಿರ್ಧರಿಸಲು ಇದು ಕೋರ್ಟ್ ಅಲ್ಲ. ಹಸಿದು ಬಂದವನಿಗೆ ಹೊಟ್ಟೆ ತುಂಬ ಊಟ ಬಡಿಸಿದೆಯೋ ಇಲ್ಲ ಪ್ರೇಮದ ಹಾಲಿನ ಕಂಗಾಲಾಗಿದ್ದ ನಿನ್ನ ಪ್ರಿಯಕರನಿಗೆ ಪ್ರೇಮದ ಊಟ ಬಡಿಸಿದೆಯೋ? ಮಾತು ಹಿಡಿತದಲ್ಲಿರ್ಲಿ. ಅಣ್ಣ ತಂಗಿರ ಬಗ್ಗೆ ಈ ರೀತಿ ಸಂಶಯದ ಬಿರುಗಾಳನ್ನ ಎಬ್ಬಿಸ್ತಾ ಇದ್ದೀರಾ? ನನಗೆ ಮನಸತ್ವ. ಉಗಿರಿ, ನಿಮಗಿಷ್ಟ ಬಂದಾಗೆ ಬೈರಿ ಹೊಡಿರಿ. ಆದ್ರೆ ಇವತ್ತು ನನ್ನ ತಂದೆ ಸ್ಥಾನದಲ್ಲಿರೋ ನನ್ನ ಅಣ್ಣನಿಗೆ ನಾನು ಕೈ ಸಿಕ್ಕಿಟ್ಟಿದ್ದೆ, ಪರವಾಗಿಲ್ಲ. ಆದ್ರೆ ಹಿರಿಯಣ್ಣ ಅಂತೂ ಜೈಲ್ ಸೇರ್ದ. ಇನ್ನ ಕಿರಿಯಣ್ಣ ಹೆಂಡತಿ ಮನೆಯಲ್ಲಿ ಅಳಿಯನಾಗಿ ಅವ್ರ ಮನೇಲೆ ಕೂತಿದ್ದಾನೆ. ಇನ್ನ ಎಲ್ಲ ಕಳ್ಕೊಂಡಿರೋ ನಾನು ನೀವೇ ಎಲ್ಲ ಅಂತ ತಿಳ್ಕೊಂಡು ನಿಮ್ಮ ಆಶ್ರಯದಲ್ಲಿ ಬದುಕ್ತಾ ಇದ್ದೀನಿ. ಆದ್ರೆ ಇವತ್ತು ಎಲ್ಲವೂ ವಿಚಿತ್ರವಾಗ್ತಾ ಇದೆ. ನಿನಗೆ ಮನಸ್ಸು ಚಿತ್ರವಾಗಿ ಹೋಯಿತೆ. ನಿನ್ನನ್ನು ನನ್ನ ಸರ್ವಸ್ವ ಎಂದು ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ಸಂಶಯಭೂತ ಪ್ರೇಮಿಗಳನ್ನು ದೂರ ಮಾಡಿತ್ತು. ಸಂಶಯಭೂತ ಪ್ರೇಮಿಗಳನ್ನು ದೂರ ಮಾಡಿತ್ತು. ಸತ್ಯವೇನೆಂದು ಅರಿಯದ ಮನಕ್ಕೆ ಚೂರಿ ಹಾಕಿತ್ತು. ಯಾವ ಶಿಲ್ಪಿ ಬೆಳ್ಳಗಿರುವುದನ್ನು ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ಅವನು ನಿನ್ನ ಸ್ವಂತ ಅಣ್ಣನೇ ಆಗಿದ್ದರೆ ನನ್ನ ಕಣ್ಣ ಮುಂದೆ ಹೋಗಿತ್ತು. ಕಳ್ಳನಂತೆ ಹೋಗೋ ಪ್ರಸಂಗವೇನಿತ್ತು? ನೀನು ಹೆಣ್ಣಲ್ಲ, ಎಣ್ಣೆಯ ರೂಪ ಧರಿಸಿ ಬಂದಿರೋ ರಾಕ್ಷಸಿಗೆ ಹೆಣ್ಣು. ನಾನಿಂದು ಬರ್ತೇನೆ. ನಿಂತ್ಕೊಳ್ಳಿ ಪವನ್, ನಿಂತ್ಕೊಳ್ಳಿ. ಅಲ್ಲ, ನಿಮಗಿಷ್ಟ ಬಂದಾಗ ಬರೋದಕ್ಕೆ, ಕಷ್ಟ ಆದಾಗ ಹೋಗೋದಕ್ಕೆ ಇದನ್ನೇನು ವೇಷಗ್ರಹ ಅನ್ಕೊಂಡಿದ್ದೀರಾ? ಹೇಳಿ ಪವನ್, ಹೇಳಿ. ಎಷ್ಟು ದಿವಸ
ನೀನೇ ಇಂದ್ರ ಚಂದ್ರ ರಂಬೆ ಊರ್ವಶಿ ಮೇನಕೆ ಅಂತ ಹೇಳಿ ನನ್ನನ್ನ ಪ್ರೀತಿಸಿ ನಂಬಿಸಿ ಇವತ್ತು ಏಕಾಏಕಿಯಾಗಿ ಹೊರಟೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟೇನಾ ನೀವು ನನ್ನನ್ನ ಇಷ್ಟಪಟ್ಟಿದ್ದು? ಪುರಾಣ ಹೇಳಕ್ಕೆ ಬದನೆಕಾಯಿ ತಿನ್ನಂಗೆ ಅಂತಾರೆ. ನೀನು ಎಷ್ಟೇ ಹೇಳಿಕೆ ಪುರಾಣ ಹೇಳಿದ್ರು ನಿನಗೆ ನಿನ್ನ ಮಾತಿಗೆ ಮೆಚ್ಚುವ ಗಂಡು ನಾನಲ್ಲ. ಬಡವನ ಮನೆ ಬಾಡಿನ ಮಲ್ಲಿಗೆ ಹೂವೆಂದು ನೀರದು ಪೋಷಿಸಿದೆ. ಅದು ನೀರ್ ಹೂ ಬಿಡಲು ಉಣುವಾಗ ಒಡೆಯನಿಗೆ ವಿಷ ಕೊಟ್ಟು ಬಿಟ್ಟಂತೆ. ಆ ತರದ ಹೆಣ್ಣು ನೀನು ಹೆಣ್ಣಲ್ಲ ಕವಟಿ. ನಿನ್ನ ಮುಖವನ್ನು ನನಗೆ ಎಸೆಯಾಗುತ್ತದೆ. ಆ ತರದ ಹೆಣ್ಣೆ. ಹೊಡೀರಿ ಪವನ್, ಹೊಡೀರಿ ಬಡೀರಿ, ನಿಮ್ಮ ಮನ್ಸಿಗೆ ಸಮಾಧಾನ ಆಗುವಾಗೆಲ್ಲ ಮಾಡಿ. ಆದ್ರೆ ದಯವಿಟ್ಟು ಬಿಟ್ಟೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಪವನ್, ಬಿಟ್ಟೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ನನಗೆ ನನ್ನ ತಂದೆ ಅಣ್ಣಂದ್ರೆ ಕಳ್ಕೊಂಡ್ಮೇಲೆ ನೀವೇ ಎಲ್ಲ ಅಂತ ಕೇಳ್ಕೊಂಡಿದ್ದೀನಿ. ಈಗ ನೀವು ಹೊರಟೋದ್ರೆ ನನಗೆ ಯಾರು ದಿಕ್ಕು ಪವನ್, ಯಾರು ದಿಕ್ಕು ಹೇಳಿ? ನನ್ನ ಬಿಟ್ಟಲ್ಲಿ ಏನು ಮಾಡಬಾರಂತೆ ಮಾಡಿ ಏನು ತಪ್ಪನ್ನು ತಿಳಿದ್ಯಾ? ನೀನು ಹೆಣ್ಣಿನೋ ಲತೆಯಂತೆ ಹೂವಿನಂತೆ ಎಂದು ನಂಬಿದ್ದೆ ನಾನು. ಆದರೆ ನೀನು ಒಳ್ಳೆಯದೇ ಕೊಟ್ಟಿಬಿಟ್ಟೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಹಿರಿಯರು ಹೇಳಿಲ್ವಾ? ಆದ್ರೆ ಒಂದಂತೂ ಸತ್ಯ ತಿಳ್ಕೊಳ್ಳಿ, ಇವತ್ತು ಇಲ್ಲಿ ಏನೇನ್ ನಡೀತೆ ಅನ್ನೋದು ಮುಂದೆ ಒಂದಲ್ಲ ಒಂದು ದಿವಸ ನಿಮಗೆ ಆ ತಪ್ಪಿನ ಅರಿವು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಚಾಂಡಾಳಿ ಎಂದೆ ಮಾಡಬಾರದನ್ನು ಮಾಡಿ ಏನು ಹೊರೆಯುವಂತೆ ನಾಟಕವಾಡ್ತೀಯ. ನೀನು ಪೂರ್ವ, ನಾನು ಪಶ್ಚಿಮ. ಪೂರ್ವ ಪಶ್ಚಿಮ ಎಂದಾದರೂ ಒಂದಾದರೂ ಸಾಧ್ಯವೇ? ನೆವರ್ ನೆವರ್. ಪವನ್ ಬೇಡ ಪವನ್, ನನ್ ಬಿಟ್ಟು ಹೋಗ್ಬೇಡಿ ಪವನ್, ನಿಮ್ ತಮ್ಮಯ್ಯ ಅಂತೀನಿ. ನನ್ನ ಬಿಟ್ಟು ದಯವಿಟ್ಟು ಎಲ್ಲ ಚಿಂತೆ ಮಾಡಿ ಹೋಗ್ಬೇಡಿ ಚಾಂಡಾಳಿ ಬೇಡ ಪವನ್, ನನ್ ಮಾತು ಕೇಳಿ, ನನ್ ಬಿಟ್ಟು ಹೋಗ್ಬೇಡಿ ಪವನ್. ಬೆಂಕಿಯಲ್ಲಿ ಅರಳಿದ ನನ್ನ ದಾರಿ ಅಡ್ಡ ಬರಬೇಡ, ಬಿಡು. ಹಲೋ, ಅಮ್ಮ ಹಿರಿಯಮ್ಮ ತಾಯಿ, ಕೊನೆಗೂ ನಾನೆಷ್ಟೇ ಕಾಡಿ ಬೇಡಿದ್ರು ಪವನು ನನ್ನ ಮಾತನ್ನ ಧಿಕ್ಕರಿಸಿ ಹೊರಟೋದ್ರು. ಒಂದಲ್ಲ ಒಂದ್ ದಿವಸ ಅವ್ರ ತಪ್ಪಿನ ಅರಿವಾಗಿ ಬರ್ತಾರೆ ಅನ್ನೋ ಭರವಸೆ ಇಲ್ಲಾದ್ರು ಇವತ್ತು ನಾನು ಕಾಯ್ತಾ ಇರ್ಬೇಕು ಅಷ್ಟೇ.
ವ್ಯಾಮೋಹಕ್ಕೆ ಬಲಿಯಾಗಿ ತಂದೆ ತಾಯಿ ಬಂಧು ಬಳಗದವರನ್ನೇ ಮರೆಮಾಚಿದ ಈ ಮಹಾನ್ ಪಾಪಿ ಹೇ ವೈಭವ, ನಿನ್ನ ಸಿರಿ ಸಂಪತ್ತಿಗೆ ಅಟ್ಟಹಾಸದಿಂದ ನನ್ನ ಸಂಸಾರವನ್ನು ನುಚ್ಚು ನೂರು ಮಾಡಿದ ನಿನ್ನ ರುಂಡ ಮುಂಡವನ್ನು ಚೆಂಡಾಡಿದ ನಾನು ಮನುಷ್ಯ ರಾವಣನೇ ಅಲ್ಲ. ಈ ಜನ್ಮಕ್ಕೆ ಯಾವ ಬುದ್ಧಿ ಬರುತ್ತೋ ಏನೋ, ಬೆಳಕಿನ ಸಂಜೆಯವರೆಗೂ ಜಮೀನಲ್ಲಿ ದುಡಿಯೋದು, ಕಂಠಪೂರ್ತಿ ಸಂಜೆ ಆಯ್ತು ಅಂದ್ರೆ ಕಂಠಪೂರ್ತಿ ಕುಡಿದು ರೋಡಿನಲ್ಲಿ ಎಲ್ಬೇಕಂದ್ರೆ ಬಿಟ್ಬಿಡೋದು. ಯಾವ್ದಾದ್ರು ರೋಡಿದಾಗೂ ವಾಹನಗಳು ಮೈ ಮೇಲೆ ಹರಿದೋದ್ರೆ ಹರ ಹರ ಅಂತ ಒಗೆಸ್ಕೊಂಡು ಮೇಲೆ ಹೋಗ್ಬಿಡೋದು. ಅಣ್ಣ 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 ಎಲ್ಲರ ಕಥೆಯ ಎಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ. ನೀನು ಯಾರೋ ನೀನಣ್ಣ? ನಾನು ನನ್ನ ತಮ್ಮ ತಂಗಿ ನಾನಣ್ಣ ನಿನ್ನ ತಮ್ಮ ರಾಹುಲ್ ಅಣ್ಣ. ಯಾವುಲ್ಲೋ ಎಂತ ಹುಲ್ಲು? ರಾಗಿ ಹುಲ್ಲು ಅಣ್ಣ. ಅಯ್ಯೋ ದೇವ್ರೆ, ಇವ್ರಿಗೆ ಏನಾಗಿದೆಯಪ್ಪ? ಅಣ್ಣ ಅಣ್ಣ, ನಾನಿನ್ ತಮ್ಮ ರಾಹುಲ್ ಅಣ್ಣ, ನಾನಿನ್ ತಮ್ಮ ರಾಹುಲ್. ಅಯ್ಯೋ ಅಯ್ಯೋ, ನಮ್ಮ ಮಣ್ಣಿಗೆ ಹುಚ್ಚಿಡಿದವಾಗಿದೆಯಲ್ಲ, ನಾನೇನು ಮಾಡಲಿ? ಏ ರಾಹುಲ್, ಏನ್ ಮಾಡ್ಲಿ ಅಂತ ಕೈ ಕಟ್ಟಿಕೊಳ್ತಾರೆ. ನಿಮ್ಮ ಅಣ್ಣನಿಗೆ ಬಂದಿರುವ ಕಾಯಿಲೆ ವಾಸ ಆಗುತ್ತಾ? ಇಲ್ಲ ತಾನೇ? ಆದ್ರಿಂದ ಇವನು ಆದಷ್ಟು ಬೇಗ ಕರ್ಕೊಂಡು ಹೋಗಿ ಆಸ್ಪತ್ರೆ ಸೇರಿಸಿ ಗುಣಪಡಿಸು ರಾಹುಲ್, ಗುಣಪಡಿಸು. ಹೌದು ಹೌದು, ನಾನು ಈಗ ಸುಮ್ಮನಿದ್ದರೆ ಆಗುವುದಿಲ್ಲ. ನಮ್ಮ ಅಣ್ಣನನ್ನು ಆಸ್ಪತ್ರೆಗೆ ಸೇರಿಸಿ ಗುಣಪಡಿಸುವೆನು. ನಾನಿನ್ನು ಅಣ್ಣನನ್ನು ಕರೆದುಕೊಂಡು ಹೋಗುವೆನು. ಬೇಡ ರಾಹುಲ್, ಬೇಡ. ಹುಟ್ಟಿದ ತಂದೆ ಸಂಗಡ ಬೆಳೆದ ತಮ್ಮ ತಂಗಿ ಎಂಬ ರಕ್ತ ಸಂಬಂಧವನ್ನೇ ತೊರೆದು ಮನೆ ಬಿಟ್ಟು ದೂರ ಹೋದ ಇವನಿಗೆ ನೀನ್ ಸಹಾಯ ಮಾಡ್ತೀಯಾ? ಬೇಡ ರಾಹುಲ್, ಬೇಡ. ಇಲ್ಲ ಇಲ್ಲ, ಇವರು ಮಾಡಿರುವ ಒಂದೊಂದು ಮೋಸವನ್ನು ನಾನು ಮರೆಯಲಾರೆ. ರಾಹುಲ್, ನಿಲ್ಲೋ. ತಿಳಿದು ತಪ್ಪು ಮಾಡಿರ್ಬೋದು. ಹಾಗಂತ ನಿನ್ನ ನಡುರಸ್ತಿಲಿ ಬಿಟ್ಟು ಯಾರಿಲ್ಲ ಹಳತಾಗಿ ಮಾಡಿ ಹೋಗ್ತಾ ಇದೆಯಲ್ಲ, ನಿನ್ಗೆ ಸ್ವಲ್ಪ ಮನ್ಸತ್ವ ಇಲ್ವೇನೋ? ಮನ್ಸತ್ವ ಇಲ್ವಾ? ಹೌದು, ಈ ಪ್ರಪಂಚದಲ್ಲಿ ತಪ್ಪು ಮಾಡದಿರುವವರು ಯಾರಿದ್ದಾರೆ? ನಮ್ಮ ಅಣ್ಣನು ಅದೇ ರೀತಿ ಒಂದು ತಪ್ಪು ಮಾಡಿರಬಹುದು. ಆದರೂ ಇವರನ್ನು ಕರೆದುಕೊಂಡು ಹೋಗುವೆನು. ಬಾರಣ್ಣ ಬಾ. ರಾಹುಲ್, ಅಡಿಗೆ ಮಾಡೋಕ್ಕಿಂತ ಊಟನ ಆರ್ ಸಿಕ್ತೋಳ್ ಮೇಲು ಅಂತಾಗೆ
ತನ್ನ ಒಡ ಹುಟ್ಟಿದವರ ಸಂಬಂಧಕ್ಕಿಂತ ನೆನ್ನೆ ಮೊನ್ನೆ ಬಂದ ಸಂಬಂಧದವರ ಮಾತು ಕಟ್ಕೊಂಡು ನಿಮ್ಮ ಅನ್ನಬಾರ್ದ ಅಂದಿ ಕೊಡಬಾರ್ದ ಕಷ್ಟ ಕೊಟ್ರಲ್ಲ, ಮರ್ತ್ಬಿಟ್ಟ ರಾಹುಲ್, ಮರ್ತ್ಬಿಟ್ಟ? ಇಲ್ಲ, ಮರೆತಿಲ್ಲ, ನಾನು ಯಾವುದನ್ನೂ ಮರೆತಿಲ್ಲ. ರಾಹುಲ್, ಒಂದ್ ಕಲ್ಲು ವಿಗ್ರಹ ಬೇಕಾದ್ರೆ ತನ್ನ ಮೇಲೆ ಬೀಳುವ 100 ಉಳಿಯಟ ಸಹಿಸಿಕೊಂಡು ತಾನೆ ಆ ಕಲ್ಲು ವಿಗ್ರಹ ಅನಿಸ್ಕೊಂಡಿದ್ದು. ಹಾಗೆ ನಿನ್ನ ಬಗ್ಗೆ 10 ಜನ ಮಾತನಾಡಿದ್ರು, ಅದಕ್ಕೆಲ್ಲ ಕಿವಿ ಕೊಡದೆ ಬಾಳಿ ತೋರ್ಸ್ಬೇಕಪ್ಪ. ಜೀವನದಲ್ಲಿ ನಡೆದ ಘಟನೆ ಮರೆತು ನಿಮ್ಮ ಅಣ್ಣನಿಗೆ ಕಣ್ಣಾಗಿ ತೋರ್ಸಪ್ಪ, ತೋರ್ಸು. ತೋರಿಸುತ್ತೇನೆ, ತೋರಿಸುತ್ತೇನೆ. ನಮ್ಮ ಅಣ್ಣನ ಬಾಳಿನ ಕಣ್ಣಾಗಿ ನಾನು ಇವರನ್ನು ಆಸ್ಪತ್ರೆಗೆ ಏರಿಸಿ ಕಣ್ಣನ್ನು ತರಿಸಿಕೊಡುತ್ತೇನೆ. ಬಣ್ಣ ಬಣ್ಣ, ಆಸ್ಪತ್ರೆಗೆ ಹೋಗೋಣ ಬಣ್ಣ. ಆಸ್ಪತ್ರೆ? ಯಾವ ಆಸ್ಪತ್ರೆ? ಸುಳ್ಳ ಬಣ್ಣ ಕಾಣಿದೆ. ಗಂಡೆ ಬರ್ದಂಗೆ ಬರೆದಿರೋ ನಮ್ಮ ಕದ್ದೂರ ಆಸ್ಪತ್ರೆ. ಹುಚ್ಚ, ಡಾಕ್ಟ್ರೇ ಇಲ್ಲ. ಅಲ್ಲಿ ಕರ್ಕೊಂಡೋಗಿ ರಿಪೇರಿ ಮಾಡಿಸಿ ಅಣ್ಣ. ಅಣ್ಣ, ನೀ ಒಂದು ತರದಲ್ಲಿ ಹುಚ್ಚನಾದರೆ ನಾವು ಒಂದು ತರದಲ್ಲಿ ಹುಚ್ಚನಲ್ಲ, ನಾನೊಂದು ತರದಲ್ಲಿ ಹುಚ್ಚ. ನಿನ್ನ ನೆನಪಿನಲ್ಲಿಯೇ ತಂದೆ ತೀರಿ ಹೋದರಣ್ಣ, ತೀರಿ ಹೋದರು. ನಮ್ಮನ್ನು ನಂಬಿದ ತಂಗಿ ಅನಾಥರಾದರಣ್ಣ, ಅನಾಥರಾದರು. ಇದನ್ನು ಬಿಟ್ಟು ನಂಬಿದ ಪಾವನ್ ನೆರೆನೀರಿನಲ್ಲಿ ಕೈ ಬಿಟ್ಟ ಹಾಗೆ ನನ್ನ ತಂಗಿಯನ್ನು ಕೈ ಬಿಟ್ಟು ಹೋದರಣ್ಣ, ಕೈ ಬಿಟ್ಟು ಹೋದರು. ಇದನ್ನೆಲ್ಲ ನೋಡಿ ನೋಡಿ ನಾನು ಹುಚ್ಚರಾಗಿರುವೆ ಅಣ್ಣ, ಹುಚ್ಚರಾಗಿರುವೆ ಅಣ್ಣ, ಬಾಳೆಂಬ ವೀಣೆಯಲ್ಲಿ ಕಡಿದಂತ ತಂದಿಯಲ್ಲಿ ಮಿಡಿದೀತೆರಾಗಲ್ಲಿ ಅದರಂತೆ ನಾನು ಇಲ್ಲಿ. ಬಾಳೆಂಬ ವೀಣೆಯಲ್ಲಿ ಕಡಿದಂತ ತಂದಿಯಲ್ಲಿ ಮಿಡಿದೀತೆರಾಗಲ್ಲಿ ಅದರಂತೆ ನಾನು ಇಲ್ಲಿ. ಬಾಳೆಂಬ ವೀಣೆಯಲ್ಲಿ ನೀನು ರಾಹುಲ್ ಅಲ್ವಾ? ಹೌದಪ್ಪ. ಅಲ್ಲ ಅಂತ ನಾನು ಯಾವ ಬಾಯಿಲ್ಲ ಹೇಳಪ್ಪ, ನಾನೇ ರಾಹುಲಪ್ಪ. ಪವನ್, ನಾನು ನಿನ್ನ ಈ ತರ ವೇಸ್ತಲ್ಲಿ ನೋಡ್ಕತೇನು ತಂಗಿರ್ಲಿಲ್ಲ. ಅಂದಾಗೆ ಇವರು ನಾನು ಎಲ್ಲ ನೋಡಿದಿನಿಲ್ಲ, ಹತ್ರದಿಂದ ಮಾತಾಡಿದಿನಿಲ್ಲ. ಯಾರಪ್ಪ ಇವರು? ಇವರೇ ಪವನ್, ನನ್ನ ಒಡ ಹುಟ್ಟಿದ ಅಣ್ಣ ಪ್ರಜ್ವಲಣ್ಣ, ಇವರೇ ಪವನ್. ಅಯ್ಯೋ ಇದೆಯೇ, ನಿನ್ನ ಕುರದೃಷ್ಟಿಯನ್ನು ಇವರ ಮೇಲೆ ಬಿಟ್ಟು ಎಂತೆಂತ ಚದುರಂಗಾಟ ಆಡ್ತಾ ಇದೆಯಪ್ಪ. ಇದಕ್ಕೆಲ್ಲ ಕಾರಣ ಆ ವೈಭವ. ಆ ವೈಭವನನ್ನು ಹುಟ್ಟಡಗಿಸಿದ್ದರೆ ನಾನು ರಾಹುಲನೇ ಅಲ್ಲ ಪವನ್, ನಾನು ರಾಹುಲನೇ ಅಲ್ಲ. ಆ ಸಾಹುಕಾರ ವಿಚಾರ ಆಮೇಲೆ ಇರಲಿ. ಕೋಪಕ್ಕೆ ಕಡಿವಾಣ ಹಾಕಿ ಮೊದಲು ಪ್ರಜ್ವಲಣ್ಣನ ಹಾಸ್ಪಿಟ್ಲಿಗೆ ಕಡೆ ಸೇರ್ಸೋಣ ಬಾ ರಾಹುಲ್. ರಾಹುಲ್, ನಿನ್ನ ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಏನು ಕೇಳು ಪವನ್, ಸತ್ಯವನ್ನೇ ಹೇಳುವೆನು. ನೀನು ಹಿಂದೆ ಜೈಲಿನ ತಪ್ಪಿಸ್ಕೊಂಡು ಬಂದು ಮನೆಯಾರು ಬಂದಿದ್ದ? ಹೋಗಿದ್ದೆ ಪವನ್, ಹೋಗಿದ್ದೆ. ನನ್ನ ತಂಗಿ ಊಟವನ್ನು ಕೊಟ್ಟು ಸಮಾಧಾನ ಪಡಿಸುತ್ತಿದ್ದಳು ಪವನ್, ಸಮಾಧಾನ ಪಡಿಸಿದ್ದಳು. ಅಷ್ಟರಲ್ಲಿ ನೀನು ಹೊರಗಡೆಯಿಂದ ನಿನ್ನ ಸೌಂಡು ನನಗೆ ಕೇಳಿಸಿತು ಪವನ್. ಈ ದರಿದ್ರ ಮುಖವನ್ನು ನಿನಗೆ ತೋರಿಸಬಾರದೆಂದು ಹಿಂದಿನ ಬಾಗಿಲಲ್ಲಿ ಓಡಿ ಹೋದೆ ಪವನ್, ಹಿಂದಿನ ಬಾಗಿಲಲ್ಲಿ ಓಡಿ ಹೋದೆ. ಅಯ್ಯೋ ಗುರುವಿದೆ, ಅಯ್ಯೋ ಪ್ರತ್ಯಕ್ಷ ಕಂಡರು ಪ್ರಾಮಾಣಿಕರಿಸಿ ನೋಡುವಂತ ಗಾದೆ ಇದೆ. ಹಾಗೆ ನಾನು ನಿನ್ನನ್ನು ಯಾರೋ ಅನಾಬೇಕೆಂದು ತಿಳಿದು ನಿನ್ನ ತಂಗಿಯ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಅನ್ನಬಾರದನ್ನು ಒಂದು ಬಿಟ್ಟುಬಿಟ್ಟೆ. ನನ್ನನ್ನು ಕ್ಷಮಿಸು ರಾಹುಲ್. ಪವನ್, ನಮ್ಮಗಳ ಹಣೆ ಬರ ಆ ರೀತಿ ಇರುವಾಗ
ನೀನೇನಾದ್ರು ಮಾಡಲು ಸಾಧ್ಯ. ನಿನ್ನ ಸ್ಥಳದಲ್ಲಿ ನಾನಿದ್ದರೂ ಅದೇ ಪ್ರಶ್ನಿತವಾಗುತ್ತಿತ್ತು ಪವನ್, ಅದೇ ಪ್ರಾಶಿತವಾಗುತ್ತಿತ್ತು. ರಾಹುಲ್, ನಿನ್ನದು ಎಂತ ದೊಡ್ಡ ಅಪ್ಪ. ರಾಹುಲ್, ಮೊದಲು ಅಣ್ಣನನ್ನ ಹಾಸ್ಪಿಟಲ್ ಸೇರಿಸಿ ಸರ್ ಮಾಡೋಣ ಬಾರೋ. ಹಾಗೆ ಆಗಲಿ. ಯಾರದ ಕರ್ಮ ಏನಿದು ಮರ್ಮ, ಯಾರಿಗೂ ಈ ಶಿಕ್ಷೆ. ಯಾರದ ಕರ್ಮ ಏನಿದು ಮರ್ಮ, ಯಾರಿಗೂ ಈ ಶಿಕ್ಷೆ. ಒಡ ಹುಟ್ಟಿದ ಈ ಸೋದರರಲ್ಲಿ ಇದುವೇ ಪರೀಕ್ಷೆ. ಯಾವ ಶಿಕ್ಷೆ ಮಗಳೇ ಯೌವನ, ಎಲ್ಲಪ್ಪ ಅವತ್ತು ಅಂದಾಗೆ ತಾಪತ್ರೆ ಅವತ್ತು ಹಂಗಂದ, ಅರ್ಜೆಂಟು ಹಿಂಗಂದ, ಎಲ್ಲಿ ಇಬ್ರು ನಾಪತ್ತೆ. ನಿನಗೆ ಗೊತ್ತು ಅವ್ರ ಬಗ್ಗೆ. ಅವರು ಬಿಟ್ಟು ಬಾಣ ಇಟ್ಟು ಗುರಿ ಯಾವತ್ತೂ ತಪ್ಪೋದಿಲ್ಲ, ಬಂದೇ ಬರ್ತಾರಪ್ಪ. ಅದಕ್ಕೆ ನಾನಿವತ್ತು ಇಲ್ಲಿ ಕೂತಿರೋದು. ನಾನ್ ಕೆಲ್ಸ ಕಾರ್ಯ ಎಲ್ಲ ಬಿಟ್ಟು ಜಬರ್ದಸ್ತಾಗೆ ಇವತ್ತು ಕೂತಿದ್ದೀನಿ ನೋಡು. ಅಪ್ಪ ನೆನದೋರ್ ಒಂದಲ್ಲಿ ಅಂದಂಗೆ ಮಗ 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 ಯವನ 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 ಯವನ. ಅಪ್ಪ ನೆನದೋರ್ ಮಂದಲ್ಲಿ ಅನ್ನಂಗೆ ಇಬ್ರು ಪಡ್ಕೊಂಡವ್ರು ನೋಡಪ್ಪ. ಮಾವ ನಾವು ಮದುವೆ ಇದ್ದೀವಿ, ನಮ್ಗೆ ಆಶೀರ್ವಾದ ಮಾಡು ಮಾವ, ಆಶೀರ್ವಾದ ಮಾಡು. ಕಲ್ಯಾಣಮಸ್ತು ಕಲ್ಯಾಣಮಸ್ತು ಕಲ್ಯಾಣಮಸ್ತು. ಹೇಳಿ ಹೇಳಿ. ಅಂದಾಗೆ ಯಾವುದೇ ವಿಷಯ ತಿಳಿಸ್ತಂಗೆ ಮದುವೆ ಮಾಡಬೇಕು ಅಂತ ತರಾತುರಿಲಿ ಹಿಂಗ್ ಬಂದಿದಿರಲ್ಲ. ಹುಡುಗಿ ಯಾರು, ಯಾವೂರು, ಅವ್ರಿಗೂ ನಿಮ್ಗುವೆ ಎಷ್ಟಿನಿಂದ ಇಷ್ಟು ದಿವಸ ಟೆಂಪ್ರವರಿ ಕಲೆಕ್ಷನ್ ಆಗಿತ್ತು, ಈಗ ಪರ್ಮನೆಂಟ್ ಕಲೆಕ್ಷನ್ ಮಾಡ್ಕೋಬೇಕು ಅಂತ ಬಂದಿದೀವಿ ಮಾವ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಆ ಕಲೆಕ್ಷನ್ ಬೇರೆ ಯಾರು ಅಲ್ಲ ಮಾವ, ನಿನ್ನ ಮಗಳು ಯೌವನ. ನಿನ್ನ ಮಗಳು ಯೌವನ ಮದುವೆ ಮಾಡ್ಕೊಳಕ್ಕೆ ನಾನು ಬಂದಿರೋದು. ನಾನು ಅಷ್ಟೇ ಮಾವ, ನಮ್ ಸೋದರತ್ತೆ ಮಗಳು ಯೌವನ ಮದುವೆ ಮಾಡ್ಕೊಳಕ್ಕೆ ಬಂದಿರೋದು. ಅಲ್ರಪ್ಪ, ಇರೋರ್ ನನ್ನ ಒಬ್ಬಳೇ ಮಗಳಿಗೆ ಬಾಂಗ ಇದನ್ ಮಗ. ಈ ಇಬ್ರನ್ನ ಇರೋ ಒಬ್ಬಳ ಮಗಳನ್ನ ಇರೋ ಇಬ್ರಲ್ಲಿ ಯಾರು ಕೊಟ್ಟು ಮದುವೆ ಮಾಡ್ಲಿ? ನೋಡ್ಮವ, ನಮ್ಮ ಅತ್ತೆ ನಮ್ ಸೋದರತ್ತೆ ಅಂದ್ರೆ ನಿಮ್ ಧರ್ಮಪತ್ನಿ ಅವ್ರು ನಮ್ ತಂದೆನೂ ನಮ್ಮೂರ್ ಬಸಂಗುಡಿ ಹತ್ರ ಭಾಷೆ ತಗೊಂಡಿದಾರಂತೆ. ಏನಂತ, ನಿನ್ ಮಗಳು ನನ್ ಮನೆ ಸೊಸೆ ಆಗ್ಬೇಕು, ನನ್ ಮಗ ನಿನ್ ಮನೆ ಅಳಿ ಆಗ್ಬೇಕು ಅಂತ. ಆಗ ನನ್ನ ನಿನ್ನ ರಕ್ತ ಸಂಬಂಧ ಇನ್ನಷ್ಟು ಗಟ್ಟಿ ಆಯ್ತದೆ ಅಂತ. ಹಂಗಾಗಿ ನೀನೇನಾದ್ರೂ ನನ್ಗೂ ಇವನಿಗೆ ಮದುವೆ ಮಾಡ್ಲಿಲ್ಲ ಅಂದ್ರೆ ಸೊತ್ತಿ ಸರದಲ್ಲಿರೋ ನಮ್ಮ ಅತ್ತೇನು ಆ ದೇವರನ್ನು ಕ್ಷಮಿಸೋದಿಲ್ಲ, ವಾಕ್ ಕ್ಷಮಿಸೋದಿಲ್ಲ. ನೋಡು, ಕುಂತಿ ನಿಂತಿ ಮೊದಲಿಗೆ ಯೋಚನೆ ಮಾಡಿ ಮಾತಾಡು. ಮಾವ, ನೀನು ನನ್ನ ಸೋದರ ಮಾವ, ನೀನು ನಮ್ಮ ಅಮ್ಮಗೊಂದು ಮಾತು ಕೊಟ್ಟಿದ್ದೀಯ, ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಹಾಗೇನಾದ್ರೂ ಒಂದು ಮಾತು ತಪ್ಪಿದ್ರೆ ತಂಗಿ ಪಾಲ್ಗೆ ವಚನ ಪ್ರಶ್ನೆ ಆಗ್ತೀರಾ. ನನಗೆ ನಿನ್ನ ಮಗಳನ್ನ ಕೊಟ್ಟು ಅಣ್ಣ ತಂಗಿಯ ರಕ್ತ ಸಮಾಧಾನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳಿ. ಇದು ಒಳ್ಳೆ ಪದ್ಧತಿ ಆಯ್ತಲ್ಲ. ಅಪ್ಪ, ಅವ್ವ ನೋಡಿದ್ರೆ ಅವ್ರ ಅಣ್ಣಂಗ್ ಮಾತು ಕೊಟ್ಟವಳೆ, ನೀನ್ ನೋಡಿದ್ರೆ ನಿನ್ ತಂಗಿಗ್ ಮಾತು ಕೊಟ್ಟಿದಿ. ಅಲ್ಲ, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂದಂಗೆ ಇದೊಳ್ಳೆ ಪಜಿತಿ ಆಯ್ತಲ್ಲಪ್ಪ ನನ್ಗೆ. ಈಗ ನಾನು ಏನ್ ಮಾಡ್ಲಿ? ನಾವು ಮದ್ವೆ ಮಾಡ್ಕೋಬೇಕು ಅಂತ ಹಿಂಗೆಲ್ಲ ಮಾಡ್ತಾವ್ರೆ. ತಪ್ಪತ್ರೆ ಅರ್ಜೆಂಟು. ಹಲೋ,
ನೀವಿಬ್ರು ನನ್ನ ಮದುವೆ ಮಾಡ್ಕೊಳ್ಳೋ ಬದಲು ಯಾವ್ದಾದ್ರು ಹಳೆ ಮೂಲೆಯಲ್ಲಿ ಕೂತಿರೋ ಮುದ್ಕಿನ ಕಟ್ಕೋಗ್ರಿ. ಅಜ್ಜಿ ಮುದ್ಕಿನ ಮುದ್ಕಿನ ಲೋ ತಾಪದ ಎಲ್ಲ ನಿನ್ನಿಂದ ಕಂದ್ಲ ನಿನ್ನಿಂದ. ಏ ಅರ್ಜೆಂಟು ನನ್ನಿಂದ ಏನಾಗ್ಬೇಕಲ್ಲ ಎಲ್ಲ ನಿನ್ನಿಂದ. ನಿನ್ನಿಂದ ಹರಿಕತೆ ಪುರಾಣನ ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಇಲ್ಲಿಗೆ ಫ್ರಾನ್ಸ್ ಅಂತ ಆದ್ರೆ ಹೆಚ್ಚು ಚೆಲ್ಲಾಟ ಅಂತೆ, ಚೆಲ್ಲಾಟ. ನಾನೊಂದು ಪಂದ್ಯ ಇಡ್ತೀನಿ. ಆ ಪಂದ್ಯದಲ್ಲಿ ಯಾರು ಗೆದ್ದು ಬರ್ತೀರಾ ಅವ್ರಿಗೆ ನನ್ನ ಮಗಳು ಕೊಟ್ಟು ಮದ್ವೆ ಮಾಡೋದು. ಆಯ್ತಾ? ಪಂದ್ಯನ ಹೌದೌದು. ನೋಡಿ ಅಲ್ಲಿ ಬಿದ್ದಿದೆಯಲ್ಲ ಆ ಕಲ್ಗೊಂಡು ಯಾರು ಮೊದಲು ಎತ್ತಿ ಬಿಸಾಕ್ತೀರೋ ಅವ್ರಿಗೆ ನನ್ನ ಮಗಳು ಯೌವನ ಕೊಟ್ಟು ಮದುವೆ ಮಾಡ್ತೀನಿ. ಸರಿ ಮಾವ. ಈಗ ಕಾಸಾಡಿಸ್ತೀನಿ. ಅಲ್ಲಿ ನೀವಿಬ್ರು ರಾಜ ರಾಣಿ ಹೇಳ್ಬೇಕು. ಯಾರಿಗೆ ರಾಣಿ ಗೆಲ್ತಿರೋ ಅವ್ರು ಫಸ್ಟ್ ಆ ಗುಂಡನ್ನು ಎತ್ತಬೇಕು. ಆಗ್ಬೋದು 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 ಆಗ್ಬೋದು. ಆರ್ಸು ಆರ್ಸು. ಆರಿಸ್ತೀನಿ ತೆಗಿತೀನಿ. ಅಸ್ಲಾ ರಾಜ ನೀವಿಬ್ರು ರಾಜ ಅಂದ್ರಿ. ಇಲ್ಲಿ ರಾಣಿ ಬಿದ್ದೈತೆ. ಮತ್ತೆ ಇನ್ನೊಂದ್ಸಲ ಆರಿಸ್ತೀನಿ. ಸರಿ ಮಾವ. ಇದರಲ್ಲಿ ಮತ್ತೆ ನೀವು ರಾಜ ರಾಣಿ ಹೇಳ್ಬೇಕು. ಆರಿಸ್ಲಾ? ಸರಿ ಮಾವ. ರಾಣಿ ರಾಣಿ ನೋಡಿ ಇಬ್ರು ರಾಣಿ ಅಂತಂದ್ರಿ. ಇಲ್ಲಿ ರಾಜ ಬಿದ್ದೈತೆ. ಇದು ನೋಡ್ರಪ್ಪ ಲಾಸ್ಟ್ ಚಾನ್ಸ್ ಇಬ್ರು. ಆಯ್ತಾ? ಸರಿ ಮಾವ. ಬರತ್ತ ಹೇಳಿ. ಜಂಪರ್ ಮೇಲೆ ಬಂಪರ್. ಈ ಕಾಸಿಗೆ ಏನೋ ಮಂತ್ರ ಮಾಡಿಸಿದ್ರಿ. ಈ ಕಾಸು ನೀನು ಒಬ್ಬ ರಾಜ ಅಂದ್ರೆ ಒಬ್ಬ ರಾಣಿ ಅಂದ್ರಿ. ಇಲ್ಲಿ ಕಾಸು ಗೋಡಿ ಬಿದ್ದೈತೆ. ಗೋಡಿ ಬರ್ರಿ. ಈ ಕಾಸನ್ ಸವಾಸನೆ ಬೇಡ. ತಾಪತ್ರೆ ಫಸ್ಟ್ ಈ ಗುಂಡನ್ನ ಎತ್ತೋ ನೀನು ಹೋಗಿ. ಸರಿ ಮಾವ. ಅಲ್ಲೇ ಮಾಡ್ಕದ ನೋಡೋ ತಾಪತ್ರೆ, ಈ ಪಂದ್ಯದಲ್ಲಿ ನೀನ್ ಗೆದ್ದಿದ್ಯಾ. ಅರ್ಜೆಂಟು ನಿಂದು ಒಂದ್ ಚಾನ್ಸು. ಆಯ್ತು ಬಿಡು ಮಾವ. ನೋಡ್ಮ ನೋಡ್ರಪ್ಪ, ಇಬ್ರು ಸಹ ಆ ಗುಂಡನ್ನು ಎತ್ತಿ ಬಿಸಾಡಿದಿರಿ. ಇದ್ರ ಪ್ರಕಾರ ನಾವೊಂದು ತೀರ್ಮಾನಕ್ಕೆ ಬರೋಕಾಗ್ತಾ ಇಲ್ಲ. ಈಗ ಇನ್ನು
ಇನ್ನೊಂದು ಪಂದ್ಯ ಹೇಳ್ತೀನಿ. ಇನ್ನೊಂದು ಪಂದ್ಯನ? ಅಪ್ಪ ನೀ ಸ್ವಲ್ಪ ಸುಮ್ನಿರು. ಆಯ್ತು ಮಗಳೇ, ನಾನ್ ಪಂದ್ಯ ನಡೆಸ್ತೀನಿ. ಅಪ್ಪ ನನ್ನ ಮದ್ವೆ ಈ ಗಿನ್ನಿಸ್ ದಾಖಲೆ ರೆಕಾರ್ಡ್ ಆಗ್ಬೇಕು, ಹಂಗಿರ್ಬೇಕು ಕಣಪ್ಪ. ನೋಡಪ್ಪ, ಊರಲ್ಲಿರೋ ಜನನೆಲ್ಲ ಕರ್ಸಿ ಎಲೆಕ್ಷನ್ ಇಡ್ಸೋಣ. ಆ ಎಲೆಕ್ಷನ್ಗೆ ಇವ್ರಿಬ್ರು ನಿಲ್ಲಿಸ್ಬಿಟ್ಟು ಯಾರಿಗ್ ಜಾಸ್ತಿ ಓಟ್ ಬರ್ತದೋ ಅವ್ರೇ ನನ್ನ ಗಂಡ ಅಂತ ಫಿಕ್ಸ್ ಆಗ್ಬಿಡೋಣ. ಏನಂತೀಯಪ್ಪ? ಓಕೆ ಮಗಳೇ, ನೀನ್ ಹೆಂಗೆ ಹೇಳ್ತೀಯ ಹಂಗೆ ಮಗಳೇ. ನೋಡಿ, ಈ ಪಂದ್ಯನ ನಡ್ಸೋದು ಬೇಡೋ ಅಂತ ಕಾಸಾರಿಸ್ತೀನಿ. ರಾಜ ಬಿದ್ರೆ ಎಲೆಕ್ಷನ್, ರಾಣಿ ಬಿದ್ರೆ ನಮ್ಮೂರ ಬಸವಪ್ಪನ ದೇವಸ್ಥಾನ ಸುತ್ತ 25 ಉರುಳ್ಸವೆ ಹೊಡಿಬೇಕು. ರಾಜ ನೀವಿಬ್ರು ಜಂಪರ್ ಮೇಲೆ ಬಂಪರ್. ಈಗ ಕಾಸು ಗೋಡಿ ಬಿದ್ದೈತೆ. ಮಾವ, ನೀನೇನಾರು ಜನಗಳ ನಂಬ್ಕೊಂಡು ಎಲೆಕ್ಷನ್ ಮಾಡಕ್ ಹೋಗ್ಬಿಟ್ರೆ ಕೆಟ್ಟೆ ಅಂತಿರ್ತ. ಯಾರು ಕಂತೆ ಲೋಟ ಕೊಡ್ತಾರೋ ಅಂತವ್ರಿಗೆ ಜನ ಹಾಕ್ತಾರೆ ಓಟು. ಚಿಲ್ರೆ ಪಲ್ರೆ ಕೊಟ್ರೆ ಮನೆ ಹೋಗಿದ್ರೆ ತಿರುಪ್ತಿಗೆ ಅದೇ ಕೊಟ್ಟು. ಮಾವ, ಪಾಂಡ ಕೊಟ್ಟವ್ರಿಗೆ ಕೊಡ್ತಾರೆ ಏಟು, ಪ್ಯಾಕೆಟ್ ಕೊಟ್ಟವ್ರಿಗೆ ಕೊಡ್ತಾರೆ ಆತರ ಓಟು. ಅಪ್ಪ ಹಂಗಾದ್ರೆ ಎಲೆಕ್ಷನ್ ಕ್ಯಾನ್ಸಲ್. ಇವ್ರಿಬ್ರು ನಮ್ ದೇವಸ್ಥಾನ ಸುತ್ತ 25 ಸಾರಿ ಉಳ್ಸೇವೆ ಮಾಡಿಸ್ಬಿಡಪ್ಪ. ಸರಿ ಮಗಳೇ, ನೀನ್ ಹೇಳ್ದಂಗೆ ದೇವಸ್ಥಾನ ಸುತ್ತ 25 ಉಳ್ಸವೆ ಮಾಡ್ಬಿಟ್ರೆ ಪಿತ್ತವ ನೆತ್ತಿಗೆ ಏರ್ಸ್ಕೊಂಡು ದೇವಸ್ಥಾನ ಬಾಗ್ಲಲ್ಲೇ 6 ಅಡಿ 3 ಅಡಿ ಗುಂಡಲಿ ಊತಾಕಬೇಕಾಯ್ತದೆ. ಇನ್ನೆಂಗ್ ಮಾಡಮ ಅಂತೀರಾ? ನೀವ್ ಹೆಂಗೂ ಮಾಡ್ಬೇಡಿ. ನಾನು ತಾಪತ್ರೆ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ನೀವೇನು ಚಿಂತೆ ಮಾಡ್ಬೇಡಿ ಬಾವ. ವರ್ಷದಲ್ಲಿ 6 ತಿಂಗಳು ನಾನ್ ಮಡಿಕತ್ತೀನಿ, ಇನ್ನು 6 ತಿಂಗಳು ನಮ್ಮ ಅರ್ಜೆಂಟ್ ಮಡಿಕತ್ತಾನೆ. ಮಾಡೋಕೆ ಅಲ್ಲ, ಲಾಸ್ಟ್ ಬಾಂತರ ಮಾಡಕ್ ಕೊಟ್ಟಿಲ್ಲ ತಾಪದ್ರ. ಒಂದೇ ತಟ್ಟೆಲಿ ಊಟ ಮಾಡಿದ್ರೆ ತಿನ್ಬೇಡ ಅನ್ನೋ ಬುದ್ಧಿ ಎಲ್ಲ ನಿಂತಾವು. ಅಪ್ಪ ನಾನ್ ಇವ್ರಿಬ್ರು ಮದ್ವೆ ಆಗಲ್ಲ. ಇವ್ರಿಬ್ರು ಏನಾರ ನನ್ನ ಕಟ್ಕೊಬಿಟ್ರೆ ನನ್ ಕತೆ ಗೋವಿಂದ ಗೋವಿಂದ. ಅಪ್ಪ ಇವ್ರಿಬ್ರು ಕಟ್ಕೊಳ್ಳೋ ಬದ್ಲು ನಾನು ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡ್ತೀನಿ ಕಣಪ್ಪ. ನೀನ್ ಯಾಕೆ ಸೈತಿಯ ಯವನ? ನಾನು ಅರ್ಜೆಂಟ್ ಸೇರ್ಕೊಂಡು ನಿನ್ಗೆ ತರ ಮಾಡ್ತೀವಿ ಜೋಪಾನ. ನಿನ್ನ ಉಗುರು ಕಣ್ಣು ಮಣ್ಣಾಗ್ದಂಗೆ ಮಾಡ್ತೀವಿ ಜೋಪಾನ. ನಿಲ್ಸ್ರೋ ನಿಲ್ಸ್ರೋ ನಿಲ್ಸ್ರೋ. ಅಲ್ಲ, ಇರೋ ನನ್ನ ಒಬ್ಬ ಮಗಳನ್ನ ನಾನ್ ಮದುವೆ ಆಯ್ತೀನಿ ಅಂತೀಯ. ಹೆಂಗೆ ಮಾಡೋದು? ಹೆಂಗೆ ಅಂದ್ರೆ ಹಿಂದೆ ಪಾಂಡವರು ದ್ರೌಪದಿನ ಮದುವೆ 5 ಜನ ಹಂಗೆ. ಅದು ಆಗಿನ ಕಾಲ, ಇದು ಇವತ್ತಿನ ಕಾಲ. ಇಲ್ಲಿ ಒಂದು ಹೆಣ್ಣಿಗೆ ಒಂದೇ ಗಂಡು. ಅದೆಂಗ್ ಮಾವ, ಒಂದ್ ಗಂಡು ಮಾತ್ರ ಒಂದಲ್ಲ 2 ಅಲ್ಲ ಅಂತ 3-4 ಮದುವೆ ಆಗಿ ಸಂಸಾರ ಮಾಡ್ತಾನೆ. ಎಣ್ಣೆ ಹಂಗೆ ಮಾಡ್ಬೇಡ್ದು. ಇದೊಳ್ಳೆ ಸಂಕಟ ಆಯ್ತಲ್ಲ. ನಾನು ಏನೇ ಅಂದ್ರು ಅದಕ್ಕೊಂದು ಉತ್ತರ ರೆಡಿ ಮಾಡ್ಕೊ ಬಂದ್ಬಿಡ್ತಾರಲ್ಲ. ನೀನ್ ಮದುವೆ ಮಾಡಿದ್ರೆ ಸರಿ, ಇಲ್ಲ ನಾವೇ ಮಾಡ್ಕೊಬಿಡ್ತೀವಿ. ಸ್ವಲ್ಪ ಸ್ವಲ್ಪ ಸುಮ್ನಿರ್ರಿ. ಅಪ್ಪ ಅಪ್ಪ ಅಯ್ಯ ನಮ್ಮಪ್ಪನೇ ಬಾಯ್. ಅಪ್ಪ ನೀನು ನಿನ್ ತಂಗಿ ಕೊಟ್ಟಿರೋ ಮಾತು ತಪ್ಪೋದು ಬೇಡ. ನಮ್ಮವ್ವ
ಅವ್ರ ಅಣ್ಣನ್ ಕೊಟ್ಟಿರೋ ಮಾತು ತಪ್ಪದ್ ಬೇಡ. ನಮ್ಮೆಲ್ಲರ ರಕ್ತ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ದೇವ್ರು ಮಾಡ್ದಂಗಾಗ್ಲಿ ಅನ್ಬಿಟ್ಟು ನಾನು ಇವ್ರಿಬ್ರು ಕಟ್ಕತೀನಿ ಕಣಪ್ಪ. ಮಗಳ ಡಿಸೈಡ್ ಮಾಡ್ಬಿಟ್ಟ ಇಬ್ಬರನ್ನ ಮದ್ವೆ ಮಾಡ್ಕೊಬಿಡ್ತೀಯ. ಅಂತೂ ನಮ್ಮ ಮದುವೆಗೆ ಗ್ರೀನ್ ಸಿಕ್ತಂಗಾಯ್ತು. ಜನಗಳು ಕರೆಯುವಂಗಿಲ್ಲ, ಊಸಂಗಿಲ್ಲ, ಚಪ್ರ ಹಾಕುವಂಗಿಲ್ಲ, ತಬ್ಲ ಹೊಡೆಯಂಗಿಲ್ಲ. ನಿಲ್ಸೋ ನಿಮ್ಮ ಹರಿಕತೆನ. ಹರಿಕತೆನೆ ಆಗೋಯ್ತಲ್ಲ. ಅವಂಗೆ ಅರಿವೆ ಚಿಂತೆ ಆದ್ರೆ ಮಗಳಿಗೆ ಅದೇನೋ ಚಿಂತೆ ಅಂತೆ. ಹಂಗಾಯ್ತಲ್ರಪ್ಪ. ಕೊಡ ನಿಮ್ ತಾಲಿನ ನೋಡಿ. ಇಂಥ ಮದ್ವೆಗಳನ್ನ ನನ್ನ ಜೀವನದಲ್ಲಿ ನನ್ನ ತಲೆ ಕೂದಲಷ್ಟು ಮಾಡಿಸಿದ್ದೀನಿ. ಇದ್ಯಾವ ಲೆಕ್ಕ? ಒಬ್ರಿಗೊಬ್ರು ಅಲ್ಲೆರಡ ಬೀಸ್ಕೊ ಆರ ಬದಲಾಯಿಸ್ಕೊಳ್ರಪ್ಪ. ಅಪ್ಪ ಬೇಗ ಮಾಡ್ಸಪ್ಪ. ಮಾಡ್ತೀನಿ ತಡೆಯವ್ವ. ಎರಡಲ್ ಮಡ್ಕೋ. ಬೇಗ ನೋಡಿ, ಈ ತಾಳಿನ ಇಬ್ರು ಸೇರ್ಸಿ ನನ್ ಬಂಗಾರದಂತ ಮಗಳ ಕುತ್ತಿಗೆ ಕಟ್ಬಿಡ್ರಪ್ಪ. ಇದೀರಾ? ಕಟ್ಟಿ ಇನ್ನೊಂದ ಇದನ್ನ ನಮ್ಮ ಮಾರಮ್ಮನ ದೇವಸ್ಥಾನಕ್ಕೆ ಕೊಟ್ಬಿಡ್ಮ. ಬಿಡ್ರೋ ಕಾಲ್ಗೆ ಹಿಂಗ್ ಮಧ್ಯ ಬರ. ನಮ್ಮ ಮದ್ವೆ ಏನೋ ಮುಗೀತು. ಈಗ ಹನಿಮೂನು ನಮ್ಮನೆ ದನಿತ್ ಕೊಟ್ಟೇನೆ ಎಲ್ಲ ಬಂದ್ಬೋಡಿ. ರಾಮಕೃಷ್ಣನ ಲಾಡ್ಜಲ್ಲಿ ಮಾಡಿಸ್ಕೊಡ್ತೀನಿ. ಎಲ್ಲಾದ್ರೇನು ಮಾವ ನಡಿಲಿ ನನ್ನ ನೈಟ್ಸು. ಬರ್ಗೆಟ್ಟವನೇ ಅದಕ್ ಮುಂಚಿತೆ ನಿಮ್ಮಿಬ್ಬರಿಗೂ ಒಂದು ಪಂದ್ಯ ಇಡ್ತೀನಿ. ಗಿಫ್ಟ್ ಕಪ್ಪ ಕಾಣಿಕೆ ಕೊಡ್ತೀನಿ. ಕಪ್ಪ ಕಾಣಿಕೆನಾ? ಹೌದು. ನೋಡ್ರಪ್ಪ, ಈ ಮನೇಲಿ 2 ರೂಮ್ ಐತೆ. ಅರ್ಜೆಂಟು ನಿನ್ಗೆ ಈ ರೂಮು. ಥ್ಯಾಂಕ್ಸ್. ತಾಪತ್ರೆ ನಿನಗೆ ಈ ರೂಮು. ನೋಡಿ, ನೀವು ಮಾಡೋ ಕೆಲಸ ಕಾರ್ಯಗಳು ಒಂಚೂರು ಶಬ್ದ ಬರದೇ ಇರಬೇಕು. ಈ ರೂಮೊಂದು ಆ ರೂಮು ಕೆಲ್ಸಕ್ಕಿಲ್ಲ, ಆ ರೂಮೊಂದು ಈ ರೂಮು ಕೆಲ್ಸಕ್ಕಿಲ್ಲ. ಗೊತ್ತಾಯ್ತಾ? ಆಯ್ತಾಯ್ತು. ಅವ್ರಿಬ್ರಿಗೇನೋ ರೂಮ್ ಕೊಟ್ಟೆ, ನನ್ ರೂಮ್ ಯಾವ್ದಪ್ಪ? ಇವರಿಬ್ಬರು ಪೈಕಿ ಯಾರು ಸುಲಲಿತವಾಗಿ ಸಮಯಕ್ಕೆ ಸರಿಯಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾರೋ ಅದೇ ನಿನ್ ರೂಮು. ನೋಡಿ, ಈ ಶುಭ ಗಳಿಗೆಗೆ ನಾನು ಶಾಸ್ತ್ರ ನೋಡ್ತೀನಿ. ಈಗ ಟೈಮ್ ಸೊಯ್ಯ ಬದಲ ಕಾಸು ಹಾರಿಸ್ತೀನಿ.
ರಾಜಾರಾಣಿ ಹೇಳಿ. ನೋಡಿ ಈಗೂ ಸಹ ನಿಮ್ಮ ಮನೆ ಬರ ಸರಿಯಾಗಿಲ್ಲ, ಪ್ರಶಸ್ತವಾಗಿಲ್ಲ. ಲೆಕ್ಕಾಚಾರಿ ಹಾಕಿ ನೋಡಿದಾಗ ಇಬ್ಬರಿಗೂ ಟೈಮು ಪ್ರಶಸ್ತವಾಗಿಲ್ಲ. ಟೈಮ್ ಕೂಡು ಬರೋ ತನಕ ತಪ್ಪೆ ನಿಮ್ ರೂಮಲ್ಲಿ ಅಮ್ಮಿಕೊಂಡು ಮಲ್ಕೊಳ್ಳಿ. ಇಲ್ಲ ಮಗಳೇ, ಇಲ್ಲ. ಇವ್ರ ಹಣೆ ಬರನೇ ಸರಿ ಇಲ್ಲ ಮಗಳೇ. ಬಾ 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 ಹೋಗ ಬಾ 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 ಮನಿಕ ಬಾ 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 ನನ್ ರೂಮ್ ಬಾಯವನ ನನ್ ರೂಮ್ ಬಾಯವನ ಇಬ್ರು ನಮಗೂ ಬರಲ್ಲ ಕಣ್ಣ, ಇಲ್ಲೇ ಶುರು ಮಾಡೋದು. ಏನು ಬಾಳವ್ರೆ? ನಡಿಯವ ನಡಿಯವ ನಡಿಯವ, ನೀನು ಸರಿ ಇಲ್ಲ. ಇವರು ನಡೀತಾರೆ. ಹಾಕು ಇದ್ದ ಬಿಸಾಕು, ಬಸ್ ನೈಟ್ ಇಲ್ಲ ನಮಗೆ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬರೆದೆಯೋ, ಕೊನೆಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ. ಅಮ್ಮ, ತಾಯಿ ಹುಡ್ತಾಗ್ಲೇ ತಾಯಿನ ಕಳ್ಕೊಂಡೆ. ಬೆಳೀತಾ ಬೆಳೀತಾ ತಂದೆ ಅಣ್ಣಂದ್ರ ಆಶ್ರಯದಲ್ಲಿ ಬೆಳೆದೆ. ಆದ್ರೆ ವಿದ್ಯಾಟಕ್ಕೆ ಎಲ್ಲ ಚಿತ್ರ ವಿಚಿತ್ರವಾಗೋಯ್ತು. ಆದ್ರೆ ಜೀವಕ್ಕೆ ಜೀವಾಗಿ ಪ್ರೀತಿಸ್ತಾ ಇರೋ ನನ್ನ ಪವನ್ ಅವರನ್ನು ನನ್ನಿಂದ ಕಿತ್ಕೊಂಡೆ. ತಂದೆ, ನನ್ನ ತಾಯಿ ತಂದೆ ಹತ್ರ ನನ್ನನ್ನು ನನ್ನ ತಾಯಿ ತಂದೆ ಪಾದದಡಿ ಕರ್ಕೊಂಡ್ಬಿಡು ತಾಯಿ, ಕರ್ಕೊಂಡ್ಬಿಡು. ನನ್ಗೆ ಈ ಜೀವನನೇ ಬೇಡವಾಗಿದೆ. ಈ ಸುರಸುಂದರವಾದ ದೇಹದ ಸವಿ ಊಟವನ್ನು ಬಡಿಸದೆ ಹೋಗಲಿಕ್ಕೆ ನಾ ಬಿಟ್ಟು ಬಿಡುವೆನಾ? ಯಾರ್ ನೀನ? ಓ ಏ ಕಾಮದ ಪಶುವೆ, ನೀನಾ? ನೀನ್ ಯಾಕೆ ಬಂದ ಇಲ್ಗೆ? ನಿನ್ನ ಕೆಂದುಟಿಯ ಮುತ್ತಿಗಾಗಿ ಬಂದಿರುವೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ನಿಮ್ಗೆ ಸಿಗೋದು ಇಲ್ಲ. ನಿನ್ ಪಡೆಯುವ ತನಕ ನಾನು ನಿನ್ನ ಬಿಡುವುದಿಲ್ಲ. ಕ್ಷಣಿಕ ಸುಖಕ್ಕಾಗಿ ನನ್ನ ಮೇಲೆ ಏನಾದ್ರೂ ನೀನು ಬಲವಂತವಾಗಿ ಬಿದ್ರೆ ಸುಟ್ಟು ಭಸ್ಮ ಆಗ್ಬಿಡ್ತೀಯ. ಅದರ ಅವಶ್ಯಕತೆ ನನಗಿಲ್ಲ. ನಿನ್ನ ದೇಹದ ಹೇಳಿ ಸರ್, ನಿನ್ನ ದೇಹದ ಸಿರಿಯ ಉಂಡ ಕ್ಷಣ ನಾ ಈ ಮಣ್ಣಲ್ಲೇ ಮಣ್ಣಾಗಿ ಬಿಟ್ಟರೂ ಚಿಂತೆ ಇಲ್ಲ. ಬಾ, ನಿನ್ನ ಮೈ ಮಾಡಿದ ಸ್ಪರ್ಶವನ್ನು ನನಗೆ ನನ್ನ ದೇಹದ ಮನ ಚಪ್ಪಡಿಸುತ್ತಿದೆ. ಏ ಚಾಂಡಾಳ, ಏನೋ ಮಾತಾಡ್ತಿದೀಯಾ? ನೋಡು, ಸುಮ್ನೆ ಹೊರಟೋದ್ರೆ ಸರಿ, ಇಲ್ಲ ಅಂದ್ರೆ ನೀವಿವತ್ತು ಹೇಳಿದ್ನಲ್ಲ, ಬೆಂಕಿ ತರ ಬೆಂಕಿ ಮೇಲೆ ಬಿದ್ದು ಸುಟ್ಟು ಹೋಗೋ ತರ ಸುಟ್ಟು ಹೋಗ್ಬಿಡ್ತೀಯ.
ನೀನ್ ಕರೆದಾಕ್ಷಣ ಓಡ್ ಬಂದು ನಿನಗೆ ಮುತ್ತಿಡಕ್ಕೆ ನಿನ್ ಜೊತೆ ಇರೋದಕ್ಕೆ ನನ್ನನ್ನೇನು ಗಡಿಬಿಡಿ ಗರ್ತಿ ಅಂತ ಅನ್ಕೊಂಡಿದೀಯೇನೋ? ಎಣ್ಣೆ ಪ್ರಜ್ವಲನ ಪ್ರೇಮ ಕುಸುವಾಗಿರುವ ನೀನು ನನ್ನ ನನ್ನ ನೋಡಿರಲಿಲ್ಲ ಅದು ಹಾ ಪ್ರಜ್ವಲನ ಪ್ರೇಮ ಕುಸುವಾಗಿರುವ ನೀನು ಬಾ ಮುತ್ತಿಟ್ಟು ಮುದ್ದಾಡು ಬಾ 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 ಪ್ರಜ್ವಲ್ಗೂ ನನಗೂ ಹೋಲಿಸಿ ಏನಾದ್ರೂ ಮಾತಾಡಿದ್ರೆ ನೀನು ನಾ ಸುಮ್ಮನೆ ಬಿಡೋದಿಲ್ಲ. ನಮ್ಮ ಸಂಬಂಧ ಯಾವ ತರ ಅಂತ ಗೊತ್ತೇನೋ ನಿಮ್ಗೆ? ನನಗೂ ಪ್ರಜ್ವಲನಿಗೂ ಅಣ್ಣ ತಂಗಿಯ ಸಂಬಂಧ ಕಣೋ. ಅಣ್ಣ ತಂಗಿ ಸಂಬಂಧಕ್ಕೆ ಈ ರೀತಿ ಕೆಟ್ಟದಾಗಿ ಕಲ್ಪಿಸ್ಕೊಂಡು ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಅಣ್ಣ ಅಣ್ಣ ತಂಗಿ ಅಣ್ಣ ತಂಗಿ ಅಂತ ನಿನ್ನ ಚಿತ್ರಕಥೆ ಉತ್ತಮವಾಗಿದೆ. ಅಲ್ಲ 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 ಉತ್ತಮ ಅಲ್ಲ ಅತ್ಯುತ್ತಮವಾಗಿದೆ. ನಿನ್ನ ದೇಹದ ರತ್ರಿಕೆ ಆಡಿ ಅಣ್ಣ ತಂಗಿಯ ರಕ್ತ ಸಂಬಂಧವನ್ನು ಕಲ್ಪಿಸುತ್ತಿರುವ ನಿನ್ನ ಕತೆ ಅಮೋಘವಾಗಿದೆ. ನೋಡು, ಮುಂದೊಂದು ದಿನ ಕಾಲನೇ ನಿರ್ಧರಿಸುತ್ತೆ ಕಣೋ. ಕಾಲ ಕಾಲ ಒಂದು ದಿನ ನೀನು ನನ್ನ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸಿಕೊಂಡು ಬಿಟ್ಟೆ. ಇಂದು ಯಾರು ಬಂದು ನಿನ್ನನ್ನು ಕಾಪಾಡುತ್ತಾರೆ ನಾನು ನೋಡಿಕೊಳ್ಳುತ್ತೇನೆ. ಬಾ ಬಾ ಬಾ. ನೋಡು, ಬಲವಂತವಾಗಿ ನನ್ನ ಮೈ ಮೇಲೆ ಏನಾದ್ರೂ ಏರೋದಕ್ಕೆ ಬಂದ್ರೆ ನಿನ್ನ ರಕ್ತವನ್ನ ಮೈ ಸಾಸನ ಮಾಡ್ತೀನಿ ತರ ಗಟ್ಟಗಟ್ಟನೆ ಕುಡಿದು ಬಿಡ್ತೀನಿ. ನನ್ನ ರಕ್ತ ಕುಡಿಯುವಷ್ಟು ನೀನು ಮುಂದುವರಿದು ಬಿಟ್ಟಿದೀಯಾ? ಬಾ 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 ಬಾ. ನೆತ್ತಿಗೇರಿಸಿಕೊಂಡು ಬರಬರ ಹೆಣ್ಣು ಮಕ್ಕಳೆಂದರೆ ಸುಳಿದ ಬಾಳೆಯನ್ನು ತಿಳುಗಿದೆಯಾ? ಇವತ್ತು ನಿನ್ನ ರುಂಡವನ್ನು ಚೆಂಡಾಡದಿದ್ದರೆ ನಾನು ರಾವಣನೇ ಅಲ್ಲ. ಕೊಲ್ಲಬೇಕು ಕೊಲ್ಲಬೇಕು ಕೊಡಲಿಯಿಂದ ಸಿಗಿಬೇಕು. ಕೊಲ್ಲಬೇಕು ಕೊಲ್ಲಬೇಕು ಕೊಡಲಿಯಿಂದ ಸಿಗಿಬೇಕು. ಜನದಿಂದ ಕೊಲ್ಲಬೇಕು ಜನದಿಂದ ಕೊಲ್ಲಬೇಕು. ಬಿಡಮ್ಮ, ಬೇಡ ಬೇಡ ರಾಹುಲ್, ನನ್ನನ್ನು ಕೊಲ್ಲಬೇಡ ಕೊಲ್ಲಬೇಡ. ಬೇಡ ಜೀವದ ಚೆಲ್ಲಾಟವಾಡುವ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲವೇನೋ ಚಂಡಾಲ. ಇವತ್ತು ನಿನ್ನ ತುಂಡರಿಸಿದ್ದರೆ ನಾನು ಬಿಡುವುದೇ ಇಲ್ಲ. ನೀನು ಮಡಿಲಿನ ಕೆಂಡ ಇದ್ದ ಹಾಗೆ ನೀನು ನಿನ್ನನ್ನು ಸಮ್ಮೈಗೆ ತಿರುವೆನು. ಬಿಡಮ್ಮ ತಂಗಿ, ಬಿಡಮ್ಮ, ಇವನನ್ನು ಬಿಡು. ಬಿಡಮ್ಮ. ಬೇಡ ಬೇಡ. ನೋಡು, ಮೊದ್ಲು ಇವ್ ಯಾರು, ಎಲ್ಲಿಂದ ಬಂದ, ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಅಂತ ಮೊದ್ಲು ಬಾಯಿ ಬಿಡಿಸು. ಅಷ್ಟು ಸಾಕು. ಇವನು ಯಾರು ಗೊತ್ತೇನಮ್ಮ? ನಮ್ಮ ಪ್ರಜ್ವಲನ ಹೆಂಡತಿಯ ಅಣ್ಣ, ನಮ್ಮ ಪ್ರಜ್ವಲನ ಬಾಮೈದ. ನಮ್ಮ ಅಣ್ಣನನ್ನು ಜೈಲಿಗೆ ಕಳಿಸಿದವನು ಇವನೇ. ನಮ್ಮ ಅಣ್ಣನಿಗೆ ಹುಚ್ಚುಳಿದ ಮಾಡಿದವನು ಇವನೇ.
ನನ್ನನ್ನು ಜೈಲಿಗೆ ಕಳಿಸಿದವನು ಇವನೇ. ಒಟ್ಟಿನಲ್ಲಿ ನಮ್ಮ ಸಂಸಾರವೇ ಸರ್ವನಾಶದ ಪಾಪಿ ಇವನು. ಅಯ್ಯೋ ದೇವ್ರೆ, ಬೇಡ ಅಣ್ಣ. ನೀನು ಆವೇಶದಲ್ಲಿ ಅವನಿಂದ ಹಾಕೊಂಡು ನೀನು ಮತ್ತೆ ಜೈಲಿಗೆ ಹೊಟ್ಟೋದ್ರೆ ನಮ್ ಸಂಸಾರದ ಗತಿ ಏನಣ್ಣ? ನನ್ನನ್ನು ಯಾರನ್ನ ನೋಡ್ಕೋತಾರೆ? ಬೇಡ ಅಣ್ಣ, ಬೇಡ. ಆದ್ರೆ ನೀನಿವತ್ತು ಆವೇಶದಲ್ಲಿ ಮತ್ತೆ ಇವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಮ ಹೆತ್ತ ತಂದೆ ತಾಯಿಗಳ ಮೇಲೆ ಆಣೆ ಆದಿತ್ತು. ಎಂತ ಸತ್ಯವನ್ನು ಮಾಡಿಬಿಟ್ಟ ತಂಗಿ, ಎಂತ ಪ್ರಭಾವವನ್ನು ಮಾಡಿದ್ದೆ. ನನ್ನ ಎತ್ತ ತಂದೆ ತಾಯಿಯ ಮೇಲೆ ಆಣೆಯನ್ನಿಟ್ಟು ಇವನಿಗೆ ಪುನರ್ಜನ್ಮವನ್ನು ಕೊಟ್ಟುಬಿಟ್ಟೆ. ಹೇ ಚಂಡಾಲ, ನನ್ನ ತಂಗಿಯಿಂದ ಇವತ್ತು ನೀನು ಬದುಕಿರುವೆ. ಒಳ್ಳು, ಇಲ್ಲೇ ಇದ್ದರಿಂದ ಸರ್ವನಾಶವಾಗುವುದು. ಬೇಗ ಒಳ್ಳು. ಗುಡಿಯಲ್ಲಿ ಅಡಗಿಹ ದೇವರೇ ನಗಲೇಕೆ ನೀನ ಭಕ್ತರೇ ಹರಿಯುವೆ ಬಡವರ ಕಷ್ಟ ಸುಖ ಆಗಮನಾಗಿ ನೀ ಬಂದರೆ ಗುಡಿಯಲ್ಲಿ ಅಡಗಿಹ ದೇವರೇ. ಸೌಂದರ್ಯ ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅವ್ರ ಅಣ್ಣ ಕೈಯೆಲ್ಲ ಸಿಗಾಕೊಂಡ್ಬಿಟ್ಲೆ ಏನೋ ಕಾಣಲ್ಲ. ಒಂದು ವೇಳೆ ಸಿಗಾಕೊಂಡ್ಬಿಟ್ರೆ ನನ್ನ ಪ್ಲಾನ್ ಎಲ್ಲ ತಲಕಳಗಾಗ್ಬಿಡ್ತದಲ್ಲ, ಏನ್ ಮಾಡೋದು? ಸೌಂದರ್ಯ ಬಂದೆಯಾ? ಬಾ. ನಾ ಎಲ್ಲೋ ನಿಮ್ಮ ಅಣ್ಣ ಕೈ ಸಿಗಾಕೊಂಡ್ಬಿಟ್ಲೆ ಅಂತ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಅಂತೂ ನಾ ಹೇಳಿದ ಕೇಸಲ್ಲ ಗಂಟೆ ಮಾಡ್ಕೊಂಡ್ಬಂದಿದ್ದೆ ತಾನೆ? ಹಾ ಸಂಭ್ರಮ್, ನೀನ್ ಹೇಳ್ದಾಗೆ ಅಣ್ಣನ್ಗೆ ವಿಸ್ಕಿಲಿ ನಿದ್ದೆ ಮಾತ್ರೆ ಹಾಕಿ ಅವನ ಮಲಗದ ಮೇಲೆ ಆ ಹಣ ಒಡವೆ ಆಮೇಲೆ ಕಾಗದ ಪತ್ರಗಳು ಎಲ್ಲರೂ ತಗೊಂಡ್ಬಂದಿದ್ದೀನಿ. ಬಾ ಸಂಭ್ರಮ್, ಅಣ್ಣ ಎದ್ದೇಳೋದಕ್ಕೂ ಮುಂಚೆ ನಾವ್ ಇಲ್ಲಿಂದ ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ಬಾ ಸಂಭ್ರಮ್. ಹೋಗಲು ಇಷ್ಟೇಕೆ ಅವಸರ ಪಡುತ್ತಿರುವೆ? ಕಳಿಸಿಕೊಡುತ್ತೇನೆ, ಸ್ವಲ್ಪ ತಾಳು. ಏನಂದ್ರೆ? ಅಯ್ಯೋ ಹುಚ್ಚಿ, ನೀನು ತಂದಿರುವ ಹಣ ಬಂಗಾರವನ್ನೆಲ್ಲ ಒಂದು ಸಾರಿ ನೋಡಿ ಕಣ್ತುಂಬ ಆನಂದ ಪಟ್ಟು ಬಿಡುತ್ತೇನೆ ಎಂದು ಹೇಳಿದೆ, ಅಷ್ಟೇ. ಬನ್ನಿ ಸಂಭ್ರಮ್, ಆದಷ್ಟು ಬೇಗ ಇಲ್ಲಿಂದ ಹೊರಟೋಗೋಣ. ಒಂದು ವೇಳೆ ನಾನು ಈ ರೀತಿ ಬಂದಿರೋದೇನಾದ್ರೂ ಅಣ್ಣಂಗೆ ಗೊತ್ತಾಯ್ತು ಅಂತಂದ್ರೆ ಭೀಕರವಾಗಿ ನಮ್ಮನ್ನ ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ ಅವನು. ಅಬ್ಬಬ್ಬ, ಲಕ್ಷ ಲಕ್ಷ ಗಟ್ಟಲೆ ಹಣ, ಕೆಜಿ ಗಟ್ಟಲೆ ಬಂಗಾರ, ಕಣ್ಣು ಕುಕ್ಕಿಸುವಂತ ಕೆಜಿ ಗಟ್ಟಲೆ ಬಂಗಾರ. ಸೌಂದರ್ಯ, ನಿಮ್ಮಣ್ಣ ಮಹಾ ಕಠೋರ. ನಾನೇನಾದ್ರೂ ಅವನ ಕೈಗೆ ಸಿಗಾಕೊಂಡ್ಬಿಟ್ರೆ ನನ್ನನ್ನು ಘೋರವಾಗಿ ಕೊಂದು ಬಿಡುತ್ತಾನೆ. ನಾನು ಮೊದಲಿನಿಂದ ಹೊರಟು ಹೋಗುವುದೇ ಮೇಲು. ಸಂಭ್ರಮ್, ಏನ್ ಹೇಳ್ತಾ ಇದ್ದೀರಾ? ನನ್ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ಹುಟ್ಟಿ ಬೆಳೆದ ಊರನ್ನೇ ಬಿಟ್ಟು ಹೋಗುತ್ತಿರುವ ನಾನು ನಿನ್ನನ್ನು ಕಟ್ಟಿಕೊಂಡು ನಾನ್ಯಾವ ಕಾಡಿಗೆ ಹೋಗಲಿ? ಸಂಭ್ರಮ್, ಅಂದ್ರೆ ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು, ಜೀವನ ಪರ್ಯಂತ ನಿನ್ ಜೊತೆಲೆ ಬಾಳ್ತೀನಿ ಅಂತ ಹೇಳಿದ್ದು ಎಲ್ಲರೂ ಸುಳ್ಳ? ನೋನು, ಈ ನನ್ನ ಕಾರ್ಯ ಸಾಧನೆ ಆಗುವವರೆಗೂ ನಾನು ಹೇಳಿದ್ದೆಲ್ಲ ಸತ್ಯ. ನನ್ನ ಮಾತುಗಳನ್ನು ನಂಬಿ ನಿನ್ನ ಮನಸ್ಸಿನಲ್ಲಿ ಕಟ್ಟಿಕೊಂಡಿರುವ ಕನಸಿನ ಗೋಪುರವಂತೂ ಅಷ್ಟೇ ಸುಳ್ಳು. ನಾನಿನ್ನು ಬರ್ತೇನೆ. ಪಾಪಿ, ಮನ್ಸಲ್ಲಿ ಇಷ್ಟೊಂದು ಹಾಲ ಇಟ್ಕೊಂಡು ತುಟಿಯಲ್ಲಿ ಜೇನು ತುಂಬಿದ ಮಾತುಗಳನ್ನಾಡಿ ನನ್ನ ಎದೆಗೆ ಚಿನ್ನದ ಚೋರಿ ಹಾಕ್ಬಿಟ್ಟಲ್ಲೋ. ಜಾಡಿಸಿ ಒದ್ದ ಅಂದ್ರೆ ಹೊಸಟಿನ ಹಲ್ಲುಗಳು ನೆಲ ಕಂಡ ಅವು ಜೋಕಿ. ಒಂದು ವರ್ಷಗಳ ಮತ್ತೊಬ್ಬರ ಜೊತೆಲಿ ಸಂಸಾರ ಮಾಡಿಕೊಂಡು ಬಂದು ನಿಂತಿರುವ ನಿನ್ನನ್ನು ನಾನು ಮದುವೆಯಾಗಲು ನಾನೇನು ಕುಲಹೀನೆ ಉದರಲ್ಲಿ ಜನಿಸಿದ? ಹಾಗೆ ಹೇಳ್ಬೇಡ ಸಂಭ್ರಮ್, ನಾನು ನಿನ್ನನ್ನ ನಂಬ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು ನನಗೆ ದ್ರೋಹ ಮಾಡ್ಬೇಡ, ನನ್ನನ್ನ ಬಿಟ್ಟು ಹೋಗ್ಬೇಡ ಸಂಭ್ರಮ್. ನಿನ್ ಕಾಲ್ ಬೇಕಾ ಹಿಡ್ಕೊತೀನಿ. ನೀನೆಷ್ಟೇ ಕಾಲು ಹಿಡಿದು ಗೋಗಾಡಿದರು ಕರಗುವುದಿಲ್ಲ ನನ್ನ ಮನ, ತೋರುವುದಿಲ್ಲ ನಿನಗೆ ಕರುಣೆ. ಸರಿ ದೂರ. ಏನಂದೆ? ನಾನು ಆ ತರದ ಹೆಣ್ಣ? ಛೇ 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 ಛೇ, ಇಲ್ಲ ಇಲ್ಲ,
1 ವರ್ಷಗಳ ಕಾಲ ಮತ್ತೊಬ್ಬರ ರೀತಿಯಲ್ಲಿ ಸಂಸಾರ ಮಾಡಿಕೊಂಡು ಕೆನೆಯುವ ಕುದುರೆಯಂತೆ ಬಂದು ನನ್ನ ಹಿಂದೆ ನಿಂತಿರುವ ನೀನು ಸತಿ ಸಾಧ್ವಿ ಅಲ್ಲ, ಸತಿ ಸಾಧ್ವಿ ಶಿರೋಮಣಿ. ನೀನ್ ಈ ರೀತಿ ಅಂತ ಗೊತ್ತಿಲ್ಲದೆ ನೀನ್ ಹೇಳಿದ ಕೆಲಸಗಳನ್ನೆಲ್ಲ ಮಾಡ್ದೆ. ನನಗೆ ಜೀವನ ಕೊಡ್ತೀಯ ಅಂತ ನಿನ್ನ ನಂಬದೆ, ಆದ್ರೆ ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಲ್ಲ ಭ್ರಷ್ಟ. ನೋಡು, ನೀನು ಬೇಡ, ನಿನ್ ಸಾಹಸನೂ ಬೇಕಾಗಿಲ್ಲ. ನೀನಿಲ್ಲ ಇದ್ರು ನನ್ನ ಜೀವನ ಮಾಡಬಲ್ಲೆ. ಮೊದ್ಲು ನನ್ನ ಹಣ ಆಸ್ತಿನೆಲ್ಲ ಕೊಟ್ಬಿಡು. ಮಸಾಣಕ್ಕೆ ಹೋದ ಹಣ ಈ ಸಂಭ್ರಮನ ಕೈಗೆ ಬಂದ ಹಣ ಎಂದಿಗೂ ಹಿಂದಿರುಗಿ ಬರುವುದಿಲ್ಲ. ನಿನ್ನನ್ನು ನಂಬಿಸಿ ವಂಚನೆಯ ಮಾತುಗಳನ್ನಾಡಿ ನಿನ್ನನ್ನು ನಂಬಿಸಿದ ನಾನು ಭ್ರಷ್ಟೇನೋ ಸರಿ, ಆದರೆ 1 ವರ್ಷಗಳ ಕಾಲ ಮತ್ತೊಬ್ಬರ ಜೊತೆಯಲ್ಲಿ ಸಂಸಾರ ಮಾಡಿಕೊಂಡು ಕೆನೆಯುವ ಕುದುರೆಯಂತೆ ಬಂದು ನನ್ನ ಹಿಂದೆ ನಿಂತಿರುವೆಯಲ್ಲ, ನೀನಂತ ಕಡು ಭ್ರಷ್ಟೆ. ಬೇಡ ಸಂಭ್ರಮ, ನಾನು ಏನೋ ತಪ್ಪು ಮಾಡಿದ್ರು. ನಿನ್ನ ಪ್ರೇಮದ ದೊಳ್ಳುರಿಯನ್ನು ದಹಿಸಿಕೊಳ್ಳಲು ನನ್ನ ಹಿಂದೆ ಬಂದು ನಿಂತಿರುವ ಹೆಮ್ಮಾರಿ, ನೀನು ಮಾಡುವ ತಪ್ಪುಗಳನ್ನು ಮುಚ್ಚಿ ಹಾಕಿಕೊಳ್ಳಲು ನನ್ನನ್ನು ತುಚ್ಛವಾಗಿ ಮಾತನಾಡುತ್ತಿರುವೆಯಾ? ನೋಡು ಸೌಂದರ್ಯ, ಹಣವಿಲ್ಲದೆ ಕಂಗಲಾಗಿದ್ದ ನನಗೆ ಈ ಹಣ ಬಂಗಾರವನ್ನು ಕೊಟ್ಟು ದೊಡ್ಡ ಉಪಕಾರವನ್ನೇ ಮಾಡಿರುವೆ. ಈ ನಿನ್ನ ಉಪಕಾರವನ್ನು ನನ್ನ ಜೀವಮಾನ ಇವರು ಮಾಡುವುದಿಲ್ಲ. ನಾನಿನ್ನು ಬರ್ತೀನಿ, ಬಾಯ್. ನಿನ್ ತಮ್ಮಯ್ಯ ಅಂತೀನಿ, ನಾನು ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಿ. ನಾನು ಒಬ್ಳನ್ನ ಬಿಟ್ಟು ಹೋಗ್ಬೇಡ ಸಂಭ್ರಮ್, ಪ್ಲೀಸ್ ಸಂಭ್ರಮ್, ಪ್ಲೀಸ್. ಸೌಂದರ್ಯ, ನಿನ್ನನ್ನು ಈ ರೀತಿ ಬಿಟ್ಟು ಹೋಗುತ್ತೇನೆ ಎಂದು ಬೇಸರ ಪಟ್ಟಿಕೊಳ್ಳಬೇಡ. ನಿನ್ನ ಮೈ ಮುಟ್ಟಬೇಕೆಂಬ ಆಸೆ ನನ್ನ ಮನಸ್ಸಿಗಾದರೆ ಆ ಕೂಡಲೇ ಒಂದು ಕರೆ ಮಾಡಿಬಿಡುತ್ತೇನೆ. ನಾನಿದ್ದಲ್ಲಿಗೆ ಓಡೋಡಿ ಬಂದು ನನ್ನ ದಾಹವನ್ನು ದಹಿಸಿ ನಿನ್ನ ಕಾಮದ ಚಿತೆಯನ್ನು ತೀರಿಸಿಕೊಂಡು ಹೋಗುವಂತೆ. ನಾನಿನ್ನು ಬರ್ತೇನೆ, ಬಾಯ್. ಬೇಡ, ನೋಡು, ನಿನ್ನ ಜೊತೆ ಬರ್ತಾ ಇದ್ರು ಪರವಾಗಿಲ್ಲ. ನನ್ನ ಹಣ ಆಸ್ತಿ ಎಲ್ಲ ಕೊಟ್ಬಿಡು. ಇನ್ನು 1 ಸಾರಿ ನನ್ನ ದಾರಿಗೆ ಅಡ್ಡವಾಗಿ ಬಂದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿಬಿಡುವೆ. ಓಕೆ? ಏ ಸೌಂದರ್ಯ, ನೀನು ನಿಮ್ಮಣ್ಣ ನನಗೆ ಮಾಡಿರುವ ಮೋಸಕ್ಕಾಗಿ ನಿನ್ನನ್ನು ಇಲ್ಲೇ ಕೊಂದು ಈ ಹಣ ಬಂಗಾರವನ್ನು ತೆಗೆದುಕೊಂಡು ಹೋಗಬೇಕೆಂದಿದ್ದೆ. ಆದರೆ ನಿನ್ನಂತ ನಡತೆಗಟ್ಟ ಹೆಣ್ಣು ಸಾಯಬಾರದು, ಬದುಕಿರಬೇಕು. ಕಗ್ಗಾರಿಯಾಗಿ ಬೀದಿ ಬೀದಿ ತಿರುಗಬೇಕು, ಹುಚ್ಚಿಯಾಗಿ ಕೇರಿ ಕೇರಿ ಅಳಿಯಬೇಕು. ನೀನು ಬೀದಿಯ ಹೆಣವಾಗಬೇಕು. ನಿನ್ನಂತವಳ ಹೆಣಕ್ಕೆ ಹುಳ ಉಪ್ಪಟಗಳೆಲ್ಲ ಮುತ್ತಿ ಕೊಳೆತು 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 ನಾರಬೇಕು. ಹದ್ದು ಕಾಗೆಗಳೆಲ್ಲ ಕುಕ್ಕಿ 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 ತಿನ್ನಬೇಕು. ನಾಯಿ ನರಿಗಳೆಲ್ಲ ಕಚ್ಚಿ ಕಚ್ಚಿ ಎಳೆದಾಡಬೇಕು. ಕೈ ಹಿಡಿದ ಗಂಡನನ್ನು ಬಿಟ್ಟು ತವರು ಮನೆಯ ದೀಪವನ್ನು ಹಾರಿಸಿ ನನ್ನಂತ ಯುವಕರ ಜೊತೆ ಚೆಲ್ಲಾಟವಾಡುವ ನಿನ್ನಂತ ನಡತೆಗಟ್ಟ ಹೆಣ್ಣುಗಳಿಗೆ ಈ ನಿನ್ನ ಕತೆ ನೀತಿಯ ಪಾಠವಾಗಿರಬೇಕು. ಸೌಂದರ್ಯ, ನೀತಿಯ ಪಾಠವಾಗಿರಬೇಕು. ನಾ ಈಗ ಬರ್ತೇನೆ. ಗಂಡನೇ ದೇವರು ಅಂತ ತಿಳ್ಕೊಂಡಿರೋ ಈ ನಮ್ಮ ದೇಶದಲ್ಲಿ ನಾನು ಮಾಡಿದ್ದು ಮಹಾ ದೊಡ್ಡ ತಪ್ಪು. ಅದಕ್ಕೆ ಆ ಭಗವಂತ ನನಗೆ ಸರಿಯಾದ ಶಿಕ್ಷೆನೆ ಕೊಟ್ಬಿಟ್ಟ. ಇಲ್ಲ, ನನ್ನ ಗಂಡನ ಪಾದದಲ್ಲೇ ನಾನು ಬಿದ್ದಿರ್ತೀನಿ. ನನ್ನ ಗಂಡ ಹೊಡಿಲಿ ಬಡಿಲಿ ಏನಾದ್ರೂ ಮಾಡ್ಲಿ, ಆದ್ರೆ ಅವರನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಯಾವ್ದವನು ಸುಮ್ಕಿರ್ಲ. ನಿನ್ಗೆ ಎಷ್ಟು ಸರಿ ಹೇಳಿದೀನಿ, ಮನೆ ಕೆಲಸ ಎಲ್ಲ ಮಾಡಬೇಡ, ದುಕಾನ್ ಕಸ ಗುಡಿಸ್ಬೇಡ, ತುಂಬದ ಗರ್ಭಿಣಿ ಮಗಿಗೆ ನೋವಾಯ್ತದೆ ಅಂತ. ನೀನಲ್ಲಿ ಮಾತೆಲ್ಲ ಕೇಳಿ ಆ ಕೆಲಸ ಈ ಕೆಲಸ ಅಂತ ಮನೆ ಕೆಲಸ ಎಲ್ಲ ಮಾಡ್ತೀಯಲ್ಲ, ಸುಮ್ಮನಿರು, ರೆಸ್ಟ್ ತಗೋಸಿಯ. ಅಲ್ಲ ಕಣ್ರಿ, ನಮ್ಮನೆ ಕೆಲಸ ನಾನ್ ಮಾಡ್ದೆ, ಇನ್ಯಾರು ಮಾಡ್ತಾರೆ ಅಂತ. ನಾವು ಮಾಡ್ತೀವಿ. ಅಲ್ಲ, ಗಂಡಸಾಗ್ಬಿಟ್ಟಿ ನೀವಿಬ್ರು ಮನೆ ಕೆಲಸ ಮಾಡ್ತೀವಿ. ನಿಂಗೆ ಸರಿ ಹೇಳಿದ್ದೀನಿ, ಸರಿ ಹೇಳಿದನು. ಆರಾಮಾಗಿರುವಂತ
ನೀನ್ ಯಾಕೆ ನಾನು ಹೇಳೋದ್ ಮಾತನ್ನೇ ಕೇಳೋದಿಲ್ವಲ್ಲ? ನಾನು ಕೆಲಸ ಮಾಡ್ತೀನಿ ಮಾಡ್ತಾನೆ ಇರ್ತೀನಿ. ನೀವು ಇಬ್ರು ಕೆಲಸ ಮಾಡಿ ಮಾಡಿ ಸಾಕಾಗಿದ್ದೀರಲ್ಲ, ಅದಕ್ಕೆ ನಾ ಕೆಲಸ ಮಾಡ್ತೀನಿ ಕಣ್ರಿ. ಇನ್ಮೇಲೆ ನಾವೇ ಕೆಲಸ ಮಾಡ್ತೀವಿ, ನೀನು ಕುತ್ಕೊಂಡು ಮಹಾರಾಣಿ ತರ ರೆಸ್ಟ್ ಮಾಡ್ಬ. ಅಯ್ಯೋ ಗಂಡಸ ಹುಟ್ಟಿ ನೀವು ಕೆಲಸ ಮಾಡ್ತೀರಾ? ಯಾಕೆ ಮಾಡಬಾರ್ದು? ಪಾತ್ರೆ ತೊಳಿತೀವಿ, ಹೋಗಿದ್ದೀವಿ, ನಿನ್ ಸೇವೆ ಮಾಡ್ತೀವಿ, ಕಸ ಗುಡಿಸ್ತೀವಿ. ಇಷ್ಟಕ್ಕಿಂತ ಇನ್ನೇನ್ ಬೇಕು ಯವ್ವನ? ಮಗ ಆದ್ಮೇಲೆ ಬಾಣ್ತನೂ ಮಾಡ್ಬಿಟ್ರಿ. ಬಾ ಆರಾಮ ಕುತ್ಕೋ ರಾಣಿ ತರ. ಏನ್ರಿ ಇದು ಇಷ್ಟೊತ್ತಿನಲ್ಲಿ? ಹಾಯಾಗಿ ಕುಳಿತಿರು ನೀನು ರಾಣಿಯಾಗೆ ಮಹಾರಾಣಿಯಾಗೆ. ಮನೆ ಕೆಲಸ ಯಾರು ಮಾಡೋದು? ನಿಮ್ಮ ಮಾವನ? ಆಯಾಸ ಪಡೆದಿರು ನೀನು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಮಬಂ ಪಮಬಂ ಪಮಬಂ. ಹಾಯಾಗಿ ಕುಳಿತಿರು ನೀನು ರಾಣಿಯಾಗೆ ಮಹಾರಾಣಿಯ ಹಾಗೆ. ಅಯ್ಯಯ್ಯೋ ಏನ್ರಿ ಇದು ತರ? ಗಂಡ್ಸ ಕೊಟ್ಟಿ ನೀವ್ ಅಡಿಗೆ ಮಾಡ್ತೀರಾ? ಭೀಮಸೇನ ನರ ಮಹಾರಾಜರು ಕಂಡಸರಲ್ಲವೇ? ಭೀಮಸೇನ ನರ ಮಹಾರಾಜರು ಕಂಡಸರಲ್ಲವೇ? ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ? ಮಹನೀಯರಲ್ಲವೇ? ನಿನ್ನೆಯ ತನಕ ನೀನೇ ದುಡಿದೆ ಈ ಸಂಸಾರಕ್ಕೆ ಜೀವತೆ. ಈ ದಿನವಾದರೂ ನಿನ್ನ ಸೇವೆಯ ಮಾಡುವೆ ಚಿನ್ನ. ಪಮಬಂ ಪಮಬಂ ಪಮಬಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಆಯಾಸ ಪಡೆದಿರು ಇನ್ನು ಕೂರುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ತರಣಂ ತರಣಂ ತರಣಂ. ಯಾಕ್ರಿ ಕಣ್ಣೀರು? ಕಣ್ಣೀರಲ್ವೇ? ಇದು ಕಣ್ಣೀರಲ್ವೇ? ಪನ್ನೀರು ಪನ್ನೀರು. ಚಿನ್ನದಂತ ಹೆಂಡತಿರಲು ಕಣ್ಣೀರೇತಗೆ, ಚಿನ್ನದಂತ ಹೆಂಡತಿಗಿರಲು ಕಣ್ಣೀರೇತಗೆ. ಮನಸ್ಸನ್ನು ಅರಿತು ನಡೆಯುತ್ತಲಿರಲು ಚಿಂತೆಯ ಮಾತೆಗೆ. ನೀನಗುತ್ತಿರಲು ನಮ್ಮಿ ಮನೆಗೆ ಆ ಸ್ವರ್ಗವೇ ಜಾರಿದಂತೆ. ಹೆಂಡತಿ ಸೇವಕಿಯಲ್ಲ, ಗಂಡನು ದೇವರು ಅಲ್ಲ. ಪಮಬಂ ಪಮಬಂ ಪಮಬಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಆಯಾಸ ಪಡೆದಿರು ಇನ್ನು ತೋರುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಮಬಂ ಪಮಬಂ ಪಮಬಂ. ಫೋನ್ ಮಾಡಿ ಒಟ್ಟು ಬಂದಿರೋದೇ ಫೋನ್ ಮಾಡ್ಲೇಬೇಡ. ಮೆತ್ತೆ ಮೆತ್ತೆ ಬಾ ಬಾ. ಆಶೀರ್ವಾದ ಮಾಡಿ ಅಣ್ಣ. ಹಲೋ ತಂಗವ್ವ, ಅಗಲವಿಲ್ಲದೆ ನಮ್ಮ ಕುಲದೇವತೆಯನ್ನು ಪೂಜೆ ಮಾಡಿ ಒಳ್ಳೆದನ್ನು ಮಾಡಿರುವೆ ತಂಗವ್ವ. ಸ್ಪಂದನ ಕಣ್ಣಾರೆ ಕಂಡು ಪ್ರಾಮಾಣಿಕ ಕೊಡುತ್ತಾ ಹಿರಿಯ ಹೇಳವ್ರೆ. ಆದ್ರೆ ನಾನು ನನ್ನ ದುಡುಕು ಸ್ವಭಾವದಿಂದ ನಿನಗೆ ಅನ್ನ ಮಾರದೊಂದಿ
ನಮ್ಮ ಪ್ರೀತಿ ಪ್ರೇಮಕ್ಕೆ ಭಂಗ ತರ್ಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡು ಸ್ಪಂದನ. ನೋಡಿ, ಯಾಕ್ರಿ ಕ್ಷಮಿಸು ಅಂತ ಕೇಳ್ತೀರಾ? ನಮ್ ಗ್ರಹಚಾರ ಕೆಟ್ಟಾಗ ಅದೇನೋ ಹೇಳ್ತಾರಲ್ಲ, ಹಗ್ಗ ಕೂಡ ಹಾವಾಗುತ್ತೆ ಅಂತ, ಅದೇ ರೀತಿ ಆಗಿದೆ ಅಷ್ಟೇ. ಆದ್ರೆ ಒಳ್ಳೆ ಸಮಯ ಬಂದಾಗ ಅದೇ ಹಾವು ಮಲ್ಲಿಗೆ ಹೂವು ಆಗುತ್ತೆ ಅಷ್ಟೇ. ಒಟ್ನಲ್ಲಿ ಆ ತಾಯಿ ಚಾಮುಂಡೇಶ್ವರಿ ನಮ್ಮೆಲ್ಲರಿಗೂ ಒಳ್ಳೆ ಬುದ್ಧಿನ ಕೊಟ್ಟು ನಮ್ಮೆಲ್ಲರನ್ನು ಇವತ್ತು ಒಂದ್ ಮಾಡ್ತಾ ಇದ್ದಾಳೆ. ಅಷ್ಟೇ ಸಾಕು ಅಲ್ವಾ ತಾಯಿ? ಅದೇ ರೀತಿ ಅದ್ಗೇನು ನೀನು ಕ್ಷಮಿಸಿದೀನಿ ಅಂತ ಹೇಳಿ. ತಾಯಿ ಸ್ಪಂದನ, ಆ ಶ್ರೀಮಂತರ ಸವಾಸ ಮಾಡಿ ಹಾಲು ಜೇನ್ನಂದಿದ್ದ ನಿಮ್ ಸಂಸಾರಕ್ಕೆ ವಿಷ ಬೀಜ ಬಿಟ್ಬಿಟ್ಟೆ ಕಣವ. ದಯವಿಟ್ಟು ನನ್ನ ಕ್ಷಮಿಸು ತಾಯಿ. ನೌಕರಿಯ ಆಸೆಗಾಗಿ ಶ್ರೀಮಂತ ಹುಡುಗಿಯನ್ನು ಹೆಂಡತಿಯನ್ನಾಗಿ ಮಾಡಿ ನಿಮ್ಮೆಲ್ಲರಿಗೂ ಕೊಡಬಾರದು ತೊಂದರೆ ಕೊಟ್ಟು ಬಿಟ್ಟೆನಮ್ಮ. ಈ ಪಾಪಿ ಅಣ್ಣನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಣ್ಣ, ಯಾಕಣ್ಣ ಹಾಗೆಲ್ಲ ಹೇಳ್ತೀಯ? ತಾನೊಂದು ನೆನೆದರೆ ಮಾನವ ಬೇರೊಂದು ಬಗೆಯುವುದು ದೈವ. ತಾನೊಂದು ನೆನೆದರೆ ಮಾನವ ಬೇರೊಂದು ಬಗೆಯುವುದು ದೈವ. ಆ ದೈವವ ಮರೆತರೆ ಜೀವ ಪಡೆಯುವುದು ನೂರೆಂಟು ನೋವ, ಪಡೆಯುವುದು ನೂರೆಂಟು ನೋವ, ಪಡೆಯುವುದು ನೂರೆಂಟು ನೋವ. ಏನಂದ್ರೆ ದಯವಿಟ್ಟು ನಂದು ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂದ್ರೆ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಮೋಸ ಮಾಡಿ ಪರ ಪುರುಷರ ತೋಲ್ ತೆಕ್ಕೆಯಲ್ಲಿ ತೇರಾಡಿ ಬಂದಿರುವ ನಿನ್ನ ಅಪವಿತ್ರವಾದ ಕೈಗಳಿಂದ ಪವಿತ್ರವಾದ ಕೈಗಳನ್ನು ಮುಟ್ಟಬೇಡ. ಇದೇ ನೀ ವಂಚನೆ ಮಾಯ, ಇದೇ ನೀ ಕ್ರೂರ ನ್ಯಾಯ, ಇದೇ ನೀ ವಂಚನೆ ಮಾಯ, ಇದೇ ನೀ ಕ್ರೂರ ನ್ಯಾಯ. ಹಾಗೆ ಹೇಗೆ ದೇವ, ಹಾಗೆ ನಾನು ಪಾಪಿನೇ. ನೋಡಿ, ಗಂಡನ ಬೆಲೆ ಏನು ಅಂತ ನಾನು ತಿಳ್ಕೊಳ್ಳೇ ಇಲ್ಲ ಅಂದ್ರೆ ದಯವಿಟ್ಟು ನಾನ್ ಮಾಡಿರೋ ಎಲ್ಲ ಅಪರಾಧನ ಕ್ಷಮಿಸಿ ನಿಮ್ಮ ಹೆಂಡತಿಯಾಗಿ ಬಾಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂದ್ರೆ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನಿನ್ನ ಮಸಳೆಯ ಕಣ್ಣೀರಿಗೆ ಕರಗುವವನಲ್ಲ ಈ ಪ್ರಜ್ವಲ. ನನ್ನ ಪಿತ್ತ ನೆತ್ತಿಗೆ ಇರುವ ಮುನ್ನ ಮನೆಯಿಂದ ಹೊರ ನಡೆದರೆ ಸರಿ, ಇಲ್ಲವರಿಗೆ ತಕ್ಕ ಶಾಸ್ತಿಯಾದಿತು ಎಚ್ಚರಿಕೆ.
ದಯವಿಟ್ಟು ಅತ್ತೆ ಮನಸ್ಸನ್ನ ಇನ್ಮೇಲೆ ನೋಯಿಸ್ದೆ ಕ್ಷಮಿಸಿದೀನಿ ಅಂತ ಹೇಳ್ಬಿಡೋಣ. ನಿನ್ನ ನೋಡಲು ಬಂದ ರಾಹುಲ್ಗೆ ಸೆರೆಮನೆಗೆ ಕಳಿಸಿರುವೆ. ಹಣದ ಮದದಿಂದ ರಾಹುಲ್ನ ಸೆರೆಮನೆಗೆ ಕಳಿಸಿರುವೆ. ನಿನ್ನ ತಂಗಿ ಸ್ಪಂದಳರಿಗೂ ಇಲ್ಲ ಅಪವಾದ ವಹಿಸಿ ಅನ್ಬಾರದನ ಅಂದೆ ಕೊನೆಗೆ ನಿನ್ನ ಮನೆಯಿಂದ ಹೊರ ಹಾಕಿಸಿ ಮುಚ್ಚಿ ಹಿಡಿಯಾಗೆ ಮಾಡಿಬಿಟ್ಟೆನಪ್ಪ. ಮುಚ್ಚಿ ಹಿಡಿಯಾಗಿ ಮಾಡಿಬಿಟ್ಟೆ. ದೇವರಂತ ನಿನ್ನ ತಂಗಿಯ ಜೊತೆ ಅಸಭ್ಯವಾಗಿ ವರ್ತಿಸಿ ಮುಗ ಪ್ರಾಣಿ ಪಕ್ಷಿಗಳಂತೆ ಗಳಿಗಿಂತ ಕೀಳಾಗಿಬಿಟ್ಟೆನಪ್ಪ. ಕೀಳಾಗಿಬಿಟ್ಟೆನು. ನನ್ನ ಆಸ್ತಿ ಪಾಸ್ತಿ ಏನು ಬೇಡ. ನೀನು ಮತ್ತೆ ನನ್ನ ತಂಗಿ ಸೌಂದರ್ಯ ಇಬ್ರುವೆ ಚೆನ್ನಾಗಿದ್ರೆ ಸಾಕಣಪ್ಪ. ಚೆನ್ನಾಗಿದ್ರೆ ಸಾಕು. ನಾವು ಯಾರು ಯಾರನ್ನು ಹೌದಲ್ಲ, ನಾನು ಹೇಳ್ದೆ ತಾನೆ ಕೆಟ್ಮೇಲೆ ಬುದ್ಧಿ ಬಂತು ಅಟ್ಮೇಲೆ ಒಲೆ ಉರಿತು ಅಂತ. ನೋಡಿ ಈಗ ಎಲ್ಲರಿಗೂ ಒಳ್ಳೆ ಬುದ್ಧಿ ಬಂದಿದೆ. ಈಗಲಾದ್ರೂ ಅಕ್ಕೇನ ಕ್ಷಮಿಸಿದೀನಿ ಅಂತ ಹೇಳ್ಬಿಡು ಅಣ್ಣ. ತಮ್ಮ ತಂಗಿಯ ಮಾತಿಗೆ ಕಟ್ಟಿಬಿಟ್ಟು ನೀನೇನೇ ಮಾಡಿದ್ದರೂ ಎಲ್ಲ ವಿಚಾರಗಳನ್ನು ಕ್ಷಮಿಸಿದ್ದೇನೆ. ಇನ್ನು ಮೇಲಾದರೂ ಇಂದ್ರಿಯನ್ನೆಲ್ಲ ಬಿಟ್ಟು ಗಂಡನೇ ದೇವರೆಂದು ಮಾಡಿದರೆ ಸರಿ. ತಪ್ಪು ಮಾಡೋದು ಸಹಜ ಮನುಜ ಕಣೋ. ತಪ್ಪು ಮಾಡೋದು ಸಹಜ ಕಣೋ. ಮನುಜ ಕಣೋ. ರಿಂಗಿಂಗು ಬರ್ರಿ ಬರ್ರಿ ಹೋದ್ರಿ. ರಿಂಗ್ ಬೇಡಿ ರಿಂಗ್ ಬೇಡಿ. ಹಲೋ ಪಾರ್ಟಿಗೆ. ಹಾ ಹಾ ಹೇಳಿ ಹೇಳಿ ಹೇಳಿ. ಹೌದಾ ಆಗ ಸಮಾಚಾರ. ಓಹೋ ಆಯ್ತು ಆಯ್ತು ಅಧ್ಯಕ್ಷರೇ. ಸಾಯಂಕಾಲ ಸಿಗಿ ಮಾಮೂಲಿ ಜಾಗದಲ್ಲಿ ಒಳ್ಳೆ ಪಾರ್ಟಿ ಅರೇಂಜ್ ಮಾಡ್ತೀನಿ. ಪಾರ್ಟಿ ಪಟೇಲ ಏನೋ ಸದಸ್ಯದ ವಿಚಾರ. ಇಲ್ಲ ಯಜಮಾನ್ರೆ, ಮಾಡಿದ ತಪ್ಪಿಗೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವಾಗೆ ಆ ಸಂಭ್ರಮ ಮಾಡಿದ ನಮಾಕರಾಮ್ ಕೆಲಸಕ್ಕೆ ಪೊಲೀಸರು ಅವನ್ ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಿದ್ದಾರೆ. ಹೌದೌದು. ಹಿಂದೆಲ್ಲ ಅವರ ಮಕ್ಕಳು ಮಾಡುತ್ತಾ ಅವರ ಮಾಡಿದ ಮೈ ಮಕ್ಳಿಗೂ ಮಮ್ಮಳ್ಕೋ ತೋರಿಸ್ತಿದಂತೆ. ಆದ್ರೆ ಈ ಕಾಲದಲ್ಲಿ ಆಗಲ್ಲ. ರೊಟ್ಟಿ ಮುಗಿಚಾಗೆ ಅವ್ರು ಮಾಡಿದಪ್ಪ ಅವ್ರವರೇ ಅನುಭವಿಸ್ಬೇಕು. ನಿನ್ನ ಮಾತು 100ಕ್ಕೆ 100 ಸತ್ಯ. ನನ್ನ ಜೀವನದಲ್ಲಿ ನಾನೇ ಅನುಭವಿಸಿಬಿಟ್ಟಲ್ಲ. ಟೈಮ್ ಆಯ್ತಾ ಬಂತು. ಮಂಗಳಧಾರಣೆ ಮಾಡಿಸಿ ಬೇಗ ಬೇಗ. ಶಾಸ್ತ್ರಿ ಬರ್ಲಿಲ್ವಲ್ಲ. ಬರೋಣ ಅಂತಾನೆ ಹೊರಟೆ. ನಮ್ಮೂರ್ MLA ಬಂದು ಮಗನ ಶಾಸ್ತ್ರೀಯ ಸಂಪ್ರದಾಯ ಅಂತೇಳಿ ಕೇಳಿ ಕೊಟ್ರು. ಹಂಗಾಗಿ ಅವ್ರನ್ನೆಲ್ಲರನ್ನು ಕೇಳಿ ನೋಡಿ ಕಳ್ಸೋದಕ್ಕೆ ಲೇಟ್ ಆಯ್ತು. ಹಂಗಾಗಿ ಬಂದೆ. ಪರವಾಗಿಲ್ಲ ಬಿಡಿ. ಸಮಯ ಸಂದರ್ಭ ಅನ್ನೋದು ಯಾರನ್ನೂ ಬಿಟ್ಟಿದ್ದಲ್ಲ. ಆಗ್ಲಿ ಬರೋದಾದ್ರು ಲೇಟ್ ಆಗಾದ್ರೂ ಬಂದಿದ್ದೀರಿ. ತಂಗಿ ಇಬ್ಬರಿಗೂ ಒಳ್ಳೆ ಸಮಯ ನೋಡಿ ಅವ್ರ ಜೀವನ ಅಂತ ಒಂದಾಗಿರ್ಬೇಕು. ಆ ರೀತಿ ಒಂದು ಮಾಂಗಲ್ಯ ಧಾರಣೆ ಮಾಡಿಸಿ ಪೂರೈತ್ರೆ ನೋಡ್ರಮ್ಮ, ಪವನಪ್ಪ, ಸ್ಪಂದನವ, ಆರತಗಳೇ ನೋಡಿ. ಇದು ಹಿಂದೆ ನಡೆದಂತ ಕೈಗಡೆಗಳನ್ನ ಬಿಟ್ಟು ನಿಮ್ಮೂರಿನ ಹಿರಿಯಮ್ಮನ ದೇವಸ್ಥಾನ ಸಾಕ್ಷಿಯಾಗಿ ಇಟ್ಕೊಂಡು ನಿಮ್ ತಂದೆಯವರ ಆಸೆ ಅಂತ ಹೊರಗೋಗಿದೆ ರಕ್ತ ಸಂಬಂಧವನ್ನ ಒಂದುಗೂಡಿಸಿ ಮಾಂಗಲ್ಯ ಧಾರಣ ಮಾಡ್ತಾ ಇದ್ದೀನಿ. ಒಬ್ರಿಗೊಬ್ರು ಆಗೋಗುತ್ತೆ.
ಇವರು ನಿಮ್ಮ ಹಳೆಯದಿರಲ್ವಾ? ಹೌದು 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 ಇವರಿಬ್ರು ಹೌದು ಹೌದು ಇಬ್ರು ನಮ್ಮಳಿ ದೇವ್ರು ಕಣಪ್ಪ, ಸಾಕ್ಷಾತ್ ಹಳಿ ದೇವ್ರು. ಎಂಥ ಹಳಿ ದೇವ್ರು ಗೊತ್ತೇ. ನಾವು ಹೊಸ ದಂಪತಿಗಳಿಗೆ ಆಶೀರ್ವಾದ ಮಾಡೋಣ ಅಂತ ಬಂದಿದ್ದೀವಿ. ಬಹಳ ಸಂತೋಷವಾಯ್ತು. ಅಂದಾಗೆ ಮಕ್ಳಿಗೆ 2 ಮಕ್ಳಿಗೆ ಏನಂತ ಹೆಸರಿಟ್ಟಿದ್ದೀರಾ? ನಾನು ನನ್ನ ಸೋದರನ ಮಗಳು ಚಿಕ್ಕದ್ರಿಂದ ತುಂಬಾ ಪ್ರೀತಿ ಅನ್ವಯದಿಂದ ಬೆಳೆದಿರ್ತಿಗೆ ನನ್ನ ಮಗಳಿಗೆ ಪ್ರೀತಿಯಿಂದ ಇಟ್ಟಿದ್ದೀನಿ. ಅವಳು ನಾನು ತುಂಬಾ ವಿಶ್ವಾಸದಿಂದ ಬೆಳೆದಿರುತ್ತೆ, ವಿಶ್ವಾಸ ಅಂತ ಇಟ್ಟಿದ್ದೀನಿ. ನಾನು ಇವರಿಬ್ರು ಇಷ್ಟಪಟ್ಟು ಕಷ್ಟಪಟ್ಟು ಮದುವೆ ಮಾಡ್ಕೊಂಡು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಇಡಬಾರ್ದು ಅಂತ ಇಬ್ರು ಚೆನ್ನಾಗಿರ್ಲಿ ಅಂತ ಇಬ್ರು ಕೈಗೂ ಅವಳಿ ಜವಳಿ ಮಕ್ಳು ಕೊಟ್ಟಿದೀನಿ. ಈಗ ಇವ್ರಿಬ್ರಿಗೂ ಮದುವೆ ಮಾಡಿಸ್ಬಿಟ್ಟು ಅವಳಿ ಜವಳಿ ವರ್ಷಕ್ಕೆ 2 3 ಮಾಡಿಸಿ. ಹುಟ್ಟಿದ್ರೆ ನಿನ್ನಂತ ಮಗಳೇ ಹುಡ್ಬೇಕು ಮಗಳೇ, ಬಂಗಾರ ಅಂತ ಮಗಳು, ಚಿಂದಂತ ಮಗಳು. ಆಯ್ತು ಸುಮ್ಕಿಲ್ಲ ಪಡೆಯಲ್ಲ. ಕೃಷ್ಣ ಶಾಸ್ತ್ರಿಗಳೇ ಶಾಸ್ತ್ರನ ಮುಂದುವರಿಸಿ. ಮಗ ಅಳ್ತಾ ಇದೀರಿ. ಹಾಕಿ ಓಂ ಮಾಂಗಲ್ಯಂ ತಂತು ನಾನೇನ ನಮ ಜೀವನ ಹೇತುನಾ ಸರ್ವಮಸ್ತು ಕಲ್ಯಾಣಮಸ್ತು. ಹೋಗಿ ದೊಡ್ಡವ್ರ ಕಾಲ್ಗೆ ಆಶೀರ್ವಾದ ತಗೊಳ್ಳಿ ನಿಮ್ಮ ತಂದೆ ತಾಯಿ ಹತ್ರ. ಸಂಬಂಧ ಇದುವೇ ರಕ್ತ ಸಂಬಂಧ ಎಂದು ಸುಗಮಸ್ತು ಮಂಗಳವಾಗಲಿ ದೀರ್ಘ ಸಮಂಗಲೇ ಭವ. ಆತ್ಮೀಯ ಕಲಾಭಿಮಾನಿಗಳೇ, ಇದುವರೆಗೂ ಸೌಜನ್ಯವಾಗಿ ಕುಳಿತು ನಮ್ಮ ಈ ರಕ್ತ ಸಂಬಂಧವನ್ನು ವೀಕ್ಷಿಸಿ ನಮ್ಮೆಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಿದಂತ ತಮ್ಮೆಲ್ಲರಿಗೂ ನಮ್ಮ ಬಸವೇಶ್ವರ ಕುಂಭೋತ್ಸವ ನಾಟಕ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಜೊತೆಯಲ್ಲಿ ಪಾತ್ರವನ್ನು ಮಾಡಿದಂತ ಶ್ರೀಮತಿ ಚೈತ್ರಾರವರು, ಶ್ರೀಮತಿ ಭಾಗ್ಯಶ್ರೀ ಅವರು, ಮೋನಿಕಾ ಅವರು ಅಚ್ಚುಕಟ್ಟಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮ ಬಸವೇಶ್ವರ ಕುಂಭೋತ್ಸವ ನಾಟಕ ಮಂಡಳಿ ಸಂಘದ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ಅರ್ಪಿಸಿದ್ದೇವೆ. ಅದನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸಂಗೀತ ನಿರ್ದೇಶಕರಾದ ಗೋಪಿ ಮತ್ತು ತಡಲಿರು